ತಗೊಳ್ಳಿ ಅಮ್ಮ. ಬಂದೆ. ಓ ಮಗಳದು ಪೂಜೆ ಬೇರೆ ಆಗೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಏನ್ರಿ ಇದು? ಸರಿಯಾಗಿ ಮಂಗಳಾರತಿ ತಗೊಳಕ್ಕೂ ಬರಲ್ಲ. ನೀವೋ ನಿಮ್ಮ ಅವತಾರನೋ. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಹೀಗೆ ಗಂಟೆ ಗಟ್ಲೆ ಎಕ್ಸರ್ಸೈಸು ಬಾಡಿ ಬಿಲ್ಡಿಂಗ್ ಎಲ್ಲ ಬೇಕಾ? ದೊಡ್ಡ ಫಿಲ್ಮ್ ಸ್ಟಾರ್ ತರ ಪೋಸು. ಲೇ ಪೆದ್ದೆ, ಮನುಷ್ಯನಿಗೆ ಸ್ಟಾರೇ ಮುಖ್ಯ ಕಣೆ. ಏನ್ ಮಾಡ್ಲಿ, ನನ್ ಹಣೆಲ ಸ್ಟಾರ್ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸ್ಟಾರ್ ಆಗಿ ದೊಡ್ಡ ಹೀರೋಯಿನ್ ಮದುವೆ ಮಾಡ್ಕೋತಾ ಇದ್ದೆ. ನಿನ್ನ ಯಾವನೇ ಮದುವೆ ಮಾಡ್ಕೋತಾ ಇದ್ದ? ಯೋಚನೆ ಮಾಡ್ಬೇಡ್ವೆ. ನನ್ ಮಗಳ ಮದುವೆ ಬಗ್ಗೆ ನನ್ಗೇನ್ ಗಮನ ಇಲ್ಲ ಅನ್ಕೊಂಡ್ಯಾ? ನೋಡ್ತಾ ಇರೇ, ನನ್ ಮಗಳ ಹಣೆಯಲ್ಲಿ ಆ ಸ್ಟಾರ್ ಇದ್ರೆ ಒಂದಲ್ಲ ಒಂದಿನ ರಿಯಲ್ ಸ್ಟಾರೇ ಬಂದು ಇವಳ ಮದುವೆ ಮಾಡ್ಕೋತಾನೆ. He's a man with a brand new style and a superstar. He's a man with a brand new style and a rock man. He's a man with a brand new style and a superstar. He's a man with a brand new style and a rock man. Hello, Barrister Ramdas speaking. ಹಲೋ, ಗುಡ್ ಮಾರ್ನಿಂಗ್ ಸರ್. Very good morning. ಸರ್, ಫ್ರೀ ಆಡ್ಸ್ ಅಲ್ಲಿ ಮ್ಯಾಡ್ ನೋಡ್ದೆ. ನಿಮ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು. Yes. If you are interested, you are most welcome, please. ಸರ್, ನಿಮ್ ಅಡ್ರೆಸ್? ಬರ್ಕೊಳ್ಳಿ. ಹೌಸ್ ನಂಬರ್ 13, ಪ್ರಗತಿ ನಗರ್, ಶ್ರೀನಗರ್ ಕಾಲೋನಿ. ಓಕೆ ಸರ್, ಥ್ಯಾಂಕ್ ಯು. ನಾನು 10 ಗಂಟೆಗೆ ಸರಿಯಾಗಿ ಅಲ್ಲಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಬೋಂಡಾ ಸರ್, ಆಫೀಸು ಮನೆಯಲ್ಲ ಕ್ಲೀನ್ ಮಾಡ್ದೇನಾ? ಸರ್, 2 ಸಲ ಆಫೀಸ್ ಕ್ಲೀನ್ ಮಾಡಿ ಒಂದೇ ಸಲ ತಿಂತಾ ಇದ್ದೀನಿ ಸರ್. ದಿನಕ್ಕೊಂದ್ ಸಾರಿ ತಿಂದೆ ಇಷ್ಟೊಂದು ಊದ್ಕೊಂಡಿದ್ಯಾ? ಇನ್ ಯಾವಾಗ್ಲೂ ತಿಂತಾ ಇದ್ರೆ ಮನೆ ಡೆವಲಪ್ಮೆಂಟ್ ಅಷ್ಟೇನೆ. ಸರ್, ಯಾರಾದ್ರೂ ಹೆಣ್ಣು ಹುಡುಗಿ ಬರ್ತಿದ್ದಾಳ ಸರ್? I'm ready, ready, I'm getting ready, I'm ready, ready, I'm getting ready, I'm ready, ready, I'm getting ready, I'm ready, ready, I'm getting ready. ಎಲ್ಲಿಟ್ಟೆ ಫೋನು? ಹಲೋ. ಹಾಯ್ ರಾಜ್, ನಾನ್ ರಾಕೇಶ್. ಯಾಕೋ ಫೋನ್ ತೆಗಿಯಕ್ ಇಷ್ಟೊತ್ತು? ಅಯ್ಯೋ, ಫೋನ್ ಸಿಕ್ಕಿದ್ರೆ ತಾನೇ ಮಾತಾಡೋದು. ಯಾವ್ದು ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ ಈ ಮನೇಲಿ. ಅದಕ್ಕೇನಪ್ಪ ಅವತ್ತಿಂದ ಹೇಳ್ತಾ ಇದ್ದೀನಿ, ಒಬ್ಳು ಕೆಲಸದೋಳು ಹುಡ್ಕೋ ಅಂತ. ನೀನು ಹುಡ್ಕೋದ್ರಲ್ಲೇ ಇದ್ಯಾ? ಅಪ್ಪ, ಕೆಲಸದೋಳು ಹುಡ್ಕೋದ್ ನನ್ಗೇನ್ ಕಷ್ಟ ಅಲ್ಲ. ಆದ್ರೆ ನೀನೊಬ್ಬ ಬ್ರಹ್ಮಚಾರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರ ಗೊತ್ತಾ? ಓಹೋ, ಏನ್ ಬಂದ್ ಕೂಡ್ಲೆ ಜಂಪ್ ಹೊಡೆದ್ಬಿಡ್ತಾರ ಮೈ ಮೇಲೆ. ಅಲ್ಲಯ್ಯ, ಬ್ಯಾಚುಲರ್ಸ್ ಅಂದ್ರೆ ಏನ್ ಕೆಲಸದವರೇ ಸಿಗಲ್ವಾ? ಇಲ್ಲಪ್ಪ, ನಾನ್ ಫೋನ್ ಮಾಡಿದ್ದ ಅದಕ್ಕೆ. ನಾನು ಒಂದ್ ಹುಡುಗಿ ಹತ್ರ ಮಾತಾಡಿದ್ದೀನಿ. ಮತ್ತೆಲ್ಲಯ್ಯ, ಪತ್ತೆನೇ ಇಲ್ವಲ್ಲ? ಬೇಗ ಕಳ್ಸು. ಬರ್ತಾಳು, ಒಂದ್ 10-10ವರೆಗೆ ನಿಮ್ ಮನೇಲಿ ಇರ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ಆ ಹುಡುಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಿನ್ನ ಮನೆ ಕೆಲ್ಸದ ಜೊತೆಗೆ ನಿನ್ ಫೋನ್ ಕಾಲ್ಸು ಅಟೆಂಡ್ ಮಾಡ್ತಾಳೆ. ಓಕೆ, ಬೇಗ ಕಳ್ಸಪ್ಪ, ಇಲ್ಲೆಲ್ಲ ತುಂಬಾ ಸ್ವಲ್ಪ ತಡ್ಕೊಳಯ್ಯ. ಹ್ಯಾವ್ ಸಮ್ ಪೇಷನ್ಸ್ ಐಸೆ. ಲೇ, ನೀನ್ ಯಾವಂತಾದ್ರೂ ಫೋಮ್ ಟೀ ನೊರೈಟಿ ಕುಡ್ದಿದ್ಯಾ? ಏನ? ಬಾರೋ, ಈಗ ತಾನೇ ಮಾಡಿದೀನಿ, ಬಾರೋ ಕುಡಿಯುವಂತೆ ಬಾರೋ. ಲೆಮನ್ ಟೀ ಕೇಳಿದಿನಪ್ಪ, ಇದ್ಯಾವ್ದು ಫೋಮ್ ಟೀ? ಇಲ್ಲ ಅಂದ್ರೆ ಕೆಲಸದವರ ಕಳ್ಸೋ, ಬೇಗ ಮಿಸ್ ಮಾಡ್ಬೇಡ ಕಣೋ. ಡ್ರೈವರ್ ಸಾಹೇಬ, ಹಂಗ್ಯಾಕ್ ಮಾರಿ ನೋಡ್ಕೊಂಡು ನಿಂತಿದ್ಯೋ? ಜಾಗ ಬಿಡ್ಲೇ ತಮ್ಮ. ಅಯ್ಯಯ್ಯ, ಇರಿ ಸರ್. ಏನ್ರಿ ಆ ಬಸ್ ಡ್ರೈವರ? ಗಾಡಿ ಓಡ್ಸಕ್ ಬರಂಗಿಲ್ರಿ, ಅಡ್ಡ ದಿಡ್ಡಿ ಓಡಿಸ್ತಾನ. ಹೆಂಗ್ ಬೇಕಂಗ್ ಎರ್ರ ಬರೀ ಗಾಡಿ ಬಿಡ್ತಾನ್ರಿ. ಅಬ್ಬಾ ಧಡಕ್ ಅಂತ ಹೇಳಿ ಬ್ರೇಕ್ ಹಾಕ್ತಾನ್ರಿ. ಮೈ ಮೂಳೆ ಎಲ್ಲ ಪುಡಿ ಪುಡಿ ಆಗೋಯ್ತು. ಯಾರೀ ಕೊಟ್ರು ನೌಕರಿ ಇವನ್ಗ? ಅಯ್ಯೋ ಅಯ್ಯಯ್ಯೋ, ಎಲ್ಲ ಮನೇನು ಒಂದೇ ನಮೂನಿ ಆಯ್ತಲ್ರಿ. ಹೀಗೆ ಹಲೋ, ಹೌಡಿ ಹುಡು. ಅಲ್ರಿ ಸರ, ಹಂಗ ಅಡ್ರೆಸ್ ಕೊಡೋದು. ಅಡ್ರೆಸ್ ಹುಡ್ಕೋದ್ರೊಳಗ ನಾನೇ ಕಳ್ದೋಗ್ಬಿಡ್ತೀನಿ ಕಣ್ರಿ. ಅಯ್ಯೋ, ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ವಾ? ನಾನೇ ಅಡ್ರೆಸ್ ಬರ್ಕೊಟ್ಟಿದ್ದೀನಲ್ಲ. ಏನ್ ಮಾಡ್ಲಿ, ನೀವು ಬರ್ಕೊಟ್ಟಿದ್ ಚೀಟಿ ಎಲ್ಲ ಕಳ್ದೋಯ್ತ್ರಿ ಸರ. ಸರಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಕನ್ಫ್ಯೂಸ್ ಮಾಡ್ಕೋಬೇಡ. ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಗಣೇಶನ್ ಗುಡಿ ಕಾಣಿಸ್ತಾ ಇದೆಯಾ? ಗಣೇಶನ್ ಗುಡಿ ಐತ್ರಿ. ಕಾಣಿಸ್ತಾ? ಅಲ್ಲಿ ಲೆಫ್ಟ್ ಇರ್ಕೋ. ಈಗ ಹೊಂಟೆ 5 ನಿಮಿಷದಾಗ ಅಲ್ಲಿ ಇರ್ತೀನ್ರಿ. ನಾ ಹೇಳ ಹಲೋ ಛೇ,
₹50 ಮೇಡಮ್. ಥ್ಯಾಂಕ್ ಯು. ಅಪ್ಪ ಗಣೇಶ, ಇವತ್ತು ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಆ ಕೆಲಸ ನನಗೆ ಸಿಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾವ ಮನಿ ಎಲ್ಲೈತಿ? ಅಯ್ಯಯ್ಯೋ ಅಯ್ಯೋ ಶಿವನಿ, ನಾನು ಮನಿ ನಂಬರೇ ಕೇಳಿಲ್ವಲ್ಲ. ಹಲೋ ಹಲೋ ರಾಕೇಶ್ ಅಣ್ಣ, ಹೌದು ನೀನ್ ಹೌಡು ಇಡುಗ್ ಇಷ್ಟು ಬೆಂಕಿ ಹಾಕ್ತು. ಏನಾಯ್ತು? ಮನಿ ನಂಬರೇ ಕೊಟ್ಟಿಲ್ವಲ್ರಿ? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ಪಟ್ ಅಂತ ಫೋನ್ ಇಡ್ತೀಯಾ? ಈ ಗಮನ ಇಟ್ಟು ಕೇಳಿಸ್ಕೊತೀಯಲ್ವೋ? ಬಂಗ್ಲೋ ನಂಬರ್ 30. ಏ ಗೊತ್ತಾಯ್ತು ಬಿಡ್ರಿ. ಹಲೋ ಮಾತ್ರಕ್ಕೆ ಆಂಜನೇಯ ತರ ಆಡ್ತಾಳೆ. ಏ ನನ್ಗೇನ್ ಇಂಗ್ಲಿಷ್ ಬರಕ್ಕಿಲ್ವಾ? ಓ 13 ಅಯ್ಯೋ ನನ್ ನೌಕರಿ ಕಾಯಮ್ರಿ ಸರ. ಅಯ್ಯಯ್ಯೋ, ಅಡ್ರೆಸ್ಸೇ ಮರ್ತ್ಬಿಟ್ಟೆ. ಪೇಪರಲ್ಲಿ ಇರ್ಬೇಕು. ಪೇಪರು ಮರ್ತ್ಬಿಟ್ಟೆ. ಯಾವ ನಂಬರ್ ಇರ್ಬೋದು? 30 ಕರೆಕ್ಟ್. ಕೆಲಸಕ್ಕೆ ಲಕ್ಷ್ಮೀ ಬಾರಮ್ಮ, ನಮ್ಮನೆ ಕೆಲಸಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕಾಗೋಗಿದೆ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರಿಯಾ ಕಾಮತ್ ಅಂತ. ಪ್ರಿಯಾ ಕಾಮ ಪ್ರಿಯಾ ಕಾಮತ್. ಬೆಳಗ್ಗೆ ಫೋನ್ನಲ್ಲಿ ಮಾತಾಡಿದ್ವಲ್ಲ? ಫೋನ್ನಲ್ಲಿ ಏನ್ ಮಾತಾಡಿದ್ವಿ? ಅದೇ ಸರ್, ಜಾಬ್ಗೋಸ್ಕರ. ಜಾಬ್? ಓಹೋ, ಜಾಬ್ಗೋಸ್ಕರ. ಜಾಬ್ಗೆ ಅಂತ ಬಂದಿದ್ದೀರಾ? ಹಾ ಹೌದು ಸರ್. ನಿಮಗ್ ಗೊತ್ತಿದೆ ತಾನೇ ಏನ್ ಮಾಡ್ಬೇಕು ಅಂತ? ವಾಟ್ ಎವರ್ ಯು ಸೇ ಸರ್. ಗುಡ್. ಒಂದ್ ಕಪ್ಪು ಟೀ ಮಾಡಿ. ಯಾಕೆ ಟೀ ಮಾಡಕ್ ಬರಲ್ವಾ? ಹಾಗೇನಿಲ್ಲ, ಬರುತ್ತೆ. ಕಿಚನ್ ಅಲ್ಲಿದೆ. ಇಟ್ಸ್ ಓಕೆ. ಆಮೇಲೆ ಎತ್ತಿರೋಣ. ಕಿಚನ್ ಅಲ್ಲಿದೆ. ಅಯ್ಯೋ, ಅಂದ್ರೆ ನಿಮಗೆ ಈ ಕೆಲಸದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಿಲ್ಕುಲ್ ಇಲ್ರಿ. ಅನ್ನಂಗೆ ಸಾರ, ಈ ಮನ್ಯಾಗ ಎಷ್ಟ್ ಮಂದಿ ಅದರಿ ನೀವು? ಇನ್ಯಾರು? ನಾನು ಮತ್ತೆ ಈ ಬೋಂಡ. ಮತ್ತೆ ನಿಮ್ ಹೆಂಡತಿ ಮಕ್ಕಳು ಯಾರು ಇಲ್ಲೇನ್ರಿ? ನೋಡಿ, ನಾನು ಕುಮಾರ, ಬ್ರಹ್ಮಚಾರಿ, ಬ್ಯಾಚುಲರ್. ಬ್ಯಾಚುಲರ? ಸರ, ನನಗೆ ಬ್ಯಾಚುಲರ್ ಮನೇಲಿ ಕೆಲಸ ಮಾಡೋದು ಅಂದ್ರ ಅದ್ರ ಮಜಾನೇ ಬ್ಯಾರೆ ಕಣ್ರಿ. ಸಾಹೇಬ್ರ, ನಾನ್ ಯಾಕೆ ಕೇಳ್ದೆ ಅಂದ್ರ, ಮನೇಲಿ ಹೆಂಗಸ್ರು ಇದ್ರೆ ಸುಮ್ನೆ ಒಟ 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 ಅಂತ ತಲೆ ತಿಂತಾರ್ರಿ. ಕರೆಕ್ಟ್. ಟೀ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ನೀವು ತುಂಬಾ ಓದಿರೋರ್ ತರ ಕಾಣಿಸ್ತೀರಲ್ಲ. ಹೌದು ಸರ್, BNL ಡಿಸ್ಟಿಂಕ್ಷನ್ ಇದೆ, LLBನೂ ಮಾಡಿದ್ದೀನಿ. ನೋಡಿ ಸರ್ ನನ್ನ ಸರ್ಟಿಫಿಕೇಟ್ಸ್. ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಾ? ಏನಂದ್ರಿ? ಅಲ್ಲ, ನಿಮ್ಗೆ ಇಷ್ಟೆಲ್ಲಾ ಕ್ವಾಲಿಫಿಕೇಶನ್ ಇದೆ, ಇಷ್ಟೊಂದು ಓದಿದ್ದೀರಾ, ನೀವು ಈ ಜಾಬ್ಗೆ? ನನ್ ದೃಷ್ಟಿಲಿ ಯಾವ ಕೆಲ್ಸನೂ ಕಮ್ಮಿ ಅಲ್ಲ ಸರ್. ಅದು ನಿಮ್ ಹತ್ರ ಕೆಲಸ ಮಾಡಕ್ ನನಗ್ ತುಂಬಾ ಹೆಮ್ಮೆ. ನಿಮ್ಮಿಂದ ಎಷ್ಟೊಂದು ಕಲಿಬಹುದು ಸರ್. ನೋಡಿ, ನಿಮ್ಮಿಷ್ಟ, ನಿಮ್ಗೆ ಈ ಜಾಬ್ ಇಷ್ಟ ಆದ್ರೆ ಮಾಡ್ಬೋದು. ನನ್ನ ಕೈಲಿ ₹3,000 ಮಾತ್ರ ಕೊಡಕ್ ಸಾಧ್ಯ. 3,000ನಾ? ಆಡಲ್ 5,000 ಅಂತ ಹಾಕಿದೀರಾ? ಆಡಾ? ಹಾ, ಲಾಯರ್ ಸೆಕ್ರೆಟರಿಗೆ. ಲಾಯರ್? ನೋಡಿ ಸರ್, ಇಷ್ಟು ದೊಡ್ಡ ಲಾಯರ್ ಸೆಕ್ರೆಟರಿಗೆ, ಐ ಮೀನ್ ಬ್ಯಾರಿಸ್ಟರ್ ಸೆಕ್ರೆಟರಿಗೆ ಬರೀ 3,000 ಅಂದ್ರೆ ಹೇಗೆ ಸರ್? ಸ್ವಲ್ಪ ನೋಡಿ ಸರ್. ಬ್ಯಾರಿ
ಓಕೆ ಓಕೆ ಹಾ ಏನಿಲ್ಲ ನಾನ್ ತಮಾಷೆ ಮಾಡಿದೆ ಅಷ್ಟೇ. ನಾನು ಆಡಲ್ ಕೊಟ್ಟಿದ್ದೆಷ್ಟು? 5,000 ಸರ್. ನಾನ್ ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಾನು ಫಿಕ್ಸಾ ಸರ್? ಖಂಡಿತ ನೀವು ಫಿಕ್ಸು, ನಿಮ್ ಕೆಲ್ಸನೂ ಫಿಕ್ಸು, ನಾವು ಫಿಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಬೆಳಿಗ್ಗೆ ನಾನು 9 ಗಂಟೆಗೆಲ್ಲ ಟೀ ಕುಡಿತೀನಿ. ಆಯ್ತು ಸರ್, ನಾನು 8:15 ಇಲ್ಲಿ ಇರ್ತೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್, ಬರ್ತೀನಿ ಸರ್. ಹೋಗ್ಬನ್ನಿ. ಬಾಯ್. ಸಾಹೇಬ್ರ, ನಿಮ್ ಮನ್ಯಾಗ ಕೆಲ್ಸ ಮಾಡಕ್ಕೆ ನನ್ಗೆ ಯಾವ ಅಡ್ಡಿ ಆತಂಕ ಇಲ್ರಿ. ಆದ್ರ ಪಗಾರಲ್ಲಿ 1,500 ರೂಪಾಯಿಲಿ 5 ಪೈಸೆ ಕಮ್ಮಿ ಆದ್ರೂ ನಾನ್ ಒಪ್ಪಂಗಿಲ್ಲ ಕಣ್ರಿ. ಬ್ಯೂಟಿಫುಲ್ ಪಾಯಿಂಟ್, ಫ್ಯಾಂಟಾಸ್ಟಿಕ್. ಐ ಆಮ್ ರಿಯಲಿ ಇಂಪ್ರೆಸ್ಡ್. ನಾ ಇಂಥ ಟ್ಯಾಲೆಂಟ್ಗೆ ಸರ್ಚ್ ಮಾಡ್ತಾ ಇದ್ದೆ. ನೀವು ಮನೆಗೆ ಹೋಗಿ ಲಗೇಜ್ ಎಲ್ಲ ತಗೊಂಡ್ಬಿಡಿ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಎಲ್ಲ. ಓಕೆ ಓಕೆ ಸಾಹೇಬ್ರ, ನೀವು ಚುಟ್ಕಿ ಹೊಡಿಯೋದ್ರಾಗ ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಬಂದ್ಬಿಡಿ ಪ್ಲೀಸ್, ಬಂದ್ಬಿಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Good morning, sir. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. Hi, sir. Hi Hussein, where is my file? It's here, sir. Okay, thank you. sir. All the best. Thank you. Good morning. Good morning, sir. Good morning. Hi, good morning, Jenny. Good morning, sir. I want to see you in the conference hall right now, okay? Sure, sir. Yeah, bye. Sir, ನಮ್ಮ ಲೇಟೆಸ್ಟ್ ಹ್ಯಾಂಡ್ಸೆಟ್ RX 49 ಡಿಸೈನ್ ಅಂಡ್ ಫೀಚರ್ಸ್ ಆರ್ ಫ್ಯಾಬ್ಯುಲಸ್. ಅದು ಎಲ್ಲಿ ತನಕ ಪ್ರೋಗ್ರೆಸ್ ಆಗಿದೆ, ಮಾರ್ಕೆಟ್ ಅದನ್ನು ಯಾವಾಗ ಲಾಂಚ್ ಮಾಡ್ತಾ ಇದೀವಿ ಅನ್ನೋದನ್ನ ಮಿಸ್ಟರ್ ರಾಜ್ ವಿಲ್ ಬ್ರೀಫ್ ಯು. ಯಾ ಸರ್, ಎಲ್ಲ ಟೆಸ್ಟ್ಗಳು ಪಾಸಿಟಿವ್ ಆಗಿದೆ. ಸೆಟ್ಗಳು ಟ್ರಯಲ್ ಬೇಸ್ ಅಲ್ಲಿ ಇದೆ. ಫ್ರೀಕ್ವೆನ್ಸಿ, ವಾಯ್ಸ್ ಕ್ವಾಲಿಟಿ, ಬ್ಯಾಟರಿ ಲೈಫು ಟೆಸ್ಟಿಂಗ್ ಮೆಜರ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಹತ್ರ 50 ಸೆಟ್ ರೆಡಿ ಆಗಿದ್ದು ಅದನ್ನೆಲ್ಲ ನಮ್ಮ ಸ್ಟಾಫ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅವರಿಂದ ರಿಪೋರ್ಟ್ ಬರ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ ಯಾವಾಗ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸರ್. All right. Please keep informing me about Thank you, the progress. ಓಕೆ Okay. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಸರ್. ನನ್ ಮೊದ್ಲೇ ಗೊತ್ತಿತ್ತು ಈ ಕೆಲಸದೋಳು ಏನೋ ಎಡವಟ್ ಮಾಡ್ತಾಳೆ ಅಂತ. ಅವಳ ಜಾಗಕ್ಕೆ ಯಾರೋ ಬಂದಿದ್ದಾಳಲ್ಲ, ಅವಳು ನೀನೇನು ಹೇಳಿಲ್ವಾ ನನಗೆ ಬೇಕಾಗಿರೋದು ಸೆಕ್ರೆಟರಿ ಅಲ್ಲ ಕೆಲಸದವಳು ಅಂತ? ಲೇ, ನನ್ನೇನ್ ಹುಚ್ಚ ಅನ್ಕೊಂಡಿದ್ಯಾ ಅವಳು ಹೇಳೋದಕ್ಕೆ? ಅವಳು ಹೇಳಿದ್ರೆ ಹೊರಟೋಗ್ಬಿಡ್ತಾಳೆ. ಅವಳು ನನ್ ಜೊತೆಲೇ ಇರ್ಬೇಕು. ಕೆಲಸದೊಳಾಗೋ ಸೆಕ್ರೆಟರಿ ಆಗೋ ಯಾವಾಗ್ಲೂ ಅವಳು ನನ್ ಜೊತೆಲೇ ಇರ್ಬೇಕು. ನಿನ್ನ ಕತೆ ಏನು ಅಂತ ನನಗೆ ಅರ್ಥ ಆಯ್ತು ಬಿಡು. ಆದ್ರೆ ಸ್ವಲ್ಪ ಯೋಚನೆ ಮಾಡು. ನೀನು ಲಾಯರ್ ಅಲ್ಲ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಮೇಲೆ ಕೇಸ್ ಫಿಟ್ ಮಾಡಿ ನಿನ್ನ ಇಡೀ ವಂಶನೇ ಜಾಲಾಡ್ತಾಳೆ. ಯೋಚನೆ ಮಾಡಿದ್ಯಾ ಅದ್ರ ಬಗ್ಗೆ? ಲೇ, ನನಗೇನು ಗೊತ್ತಾಗ್ತಾ ಇಲ್ಲ ಕಣೋ. ನೀನೇ ಏನಾದ್ರೂ ಒಂದು ಐಡಿಯಾ ಕೊಟ್ಬಿಡೋ ಪ್ಲೀಸ್. ಒಂದ್ ಕೆಲಸ ಮಾಡು, ಒಂದ್ ಸ್ವಲ್ಪ ದಿವಸ ಅವಳು ಮುಂದೆ ನಿನ್ ಲಾಯರ್ ತರ ಆಕ್ಟ್ ಮಾಡು. ಸಮಯ ಸಂದರ್ಭ ನೋಡ್ಕೊಂಡು ಅವಳಿಗೆ ನಿನ್ ಲವ್ ವಿಷಯ ಹೇಳ್ಬಿಡು. ಏನಂತೀಯ? ಒಳ್ಳೆ ಐಡಿಯಾ. ಆಲ್ ಲಾ ಬುಕ್ ನಿನ್ಗೆ ಯಾವ್ದು ಬೇಕಾದ್ರೂ ತಗೋ. ನಿನ್ಗೇನಾದ್ರೂ ಕೇಸಲ್ಲಿ ಅಡ್ವೈಸ್ ಬೇಕಾದ್ರೆ ಕೇಳು. ಓಕೆ ಓಕೆ. ನನ್ನ ಫೀಸಲ್ಲಿ 100% ಓ, ಡಿಸ್ಕೌಂಟ್. ಥ್ಯಾಂಕ್ ಯು ರಾಮದಾಸ್ ಸರ್, ಥ್ಯಾಂಕ್ ಯು. ಏನಿಲ್ಲ, ಸುಮ್ನೆ ರೆಫರೆನ್ಸ್ಗೋಸ್ಕರ ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಣ ಅಂತ. ಜನರಲ್ ನಾಲೆಜ್ ಇಂಪ್ರೂವ್ ಬಗ್ಗೆ ನಾನ್ ಬಿಸಿ ಬಿಸಿ ಪಕೋಡ. ಸರ್, ಇವಳು ಇವರು ರಾಜ್, ನಮ್ ಪಕ್ಕದ ಮನೆಯವರು. ನಮಸ್ಕಾರ. ಹಾಯ್ ರಾಜ್. ಹೌ ಡು ಡು? ಐ ಆಮ್ ವೆರಿ ಫೈನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಕೂತ್ಕೊಳ್ಳಿ ಸಾಹೇಬ್ರ. ಸಾಹೇಬ್ರ, ಬೇಗ ಕುಡಿದು ತಿಂದು ಮುಗಿಸ್ರಿ. ಅಷ್ಟ್ರಲ್ಲಿ ನಾನು ಅಡಿಗೆ ಮುಗಿಸ್ತೀನಿ. ಹಂಗ ಹೋಗ್ಬಿಟ್ಟಿರಿ ಮತ್ತ? ಇಲ್ಲ ಇಲ್ಲ ಇಲ್ಲ, ಉಣ್ಕೊಂಡೇ ಹೋಗ್ಬೇಕು. ಆಯ್ತಾಯ್ತು, ಉಣ್ಕೊಂಡೇ ಹೋಗ್ತೀನಿ. ಬಾಯ್ 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 ಬಾಯ್. ಸರ್, ಯಾರಿ ಹುಡುಗಿ? ಅವಳು ನನ್ನ ಸೆಕ್ರೆಟರಿ. ಸೆಕ್ರೆಟರಿ? ಸೆಕ್ರೆಟರಿ ಕೈಲಿ ಪಕೋಡ ಮಾಡಿಸ್ತಿದ್ದೀರಾ? ಇವತ್ತೇ ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವಳ ಕೆಲಸನೇ ಅದು, ಆಲ್ ಇನ್ ಒನ್. ಅಡುಗೆ ಮಾಡೋದು, ತಿಂಡಿ ಮಾಡೋದು, ಗುಡಿಸೋದು, ಸಾರ್ಸೋದು. ಇವತ್ ಮಧ್ಯಾಹ್ನ ರಾಜ್ ಒಂದ್ ಪ್ರೊಫೆಷನಲ್ ಲೆಟರ್ ಕೊಟ್ಟೆ ಟೈಪ್ ಮಾಡು ಅಂತ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಲಟ್ಟಣಿಗೆ ಎಲ್ಲಿ ಅಂತ ಕೇಳಿದ್ಲು. ಅಷ್ಟೇ ಅಲ್ಲ ರಾಜ್, ನಾನು ಆಡ್ ಅಲ್ಲಿ ಕೊಟ್ಟಿದ್ದು 5,000 ಅಂತ 1,500 ರೂಪಾಯಿ ಕೆಲಸ ಮಾಡ್ತಿದ್ದಾಳೆ. ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು, ಎಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ಏನಿಲ್ಲ ಸರ್, ಈಗಿನ ಕಾಲದಲ್ಲಿ 1,500ಕ್ಕೆ ಸೆಕ್ರೆಟರಿ ಕಮ್ ಕೆಲಸದೋಳು. ಬಿಡ್ಬೇಡಿ ಸರ್, ಇವಳನ್ನ ಬಿಡ್ಬೇಡಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಎನಿ ಕಾಸ್ಟ್ ಬಿಡ್ಬೇಡಿ. ಡನ್ 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 ಬಿಡೋದಿಲ್ಲ. ಡನ್. ನಾನು ಈ ಬುಕ್ಸ್ ಎಲ್ಲ ತಗೊಂಡೋಗ್ತೀನಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಖಂಡಿತ ಸರ್, ಖಂಡಿತ. ಓಕೆ ಓಕೆ. ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ?
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಕಮ್. ದಿಸ್ ಸೆಕ್ಷನ್ ಅಂಡ್ ದಟ್ ಸೆಕ್ಷನ್. ಐ ಆಮ್ ಎಕ್ಸಾಕ್ಟ್ಲಿ ಆನ್ ಟೈಮ್. ಟೀ ಮಾಡ್ಲಾ ಸರ್? ಬೇಡ ಬೇಡ ಬೇಡ, ನಾನು ಆಮೇಲೆ ಕುಡಿತೀನಿ. ಕೂತ್ಕೊಳ್ಳಿ ಪ್ಲೀಸ್. ಓಕೆ ಸರ್. Notice of demand. Thank you, sir. Notice of demand may be issued under section 42, 43, 44. ಸರ್, ಯಾವ್ದಾದ್ರು ಕೇಸ್ಗೆ ರೆಫರೆನ್ಸ್ ಹುಡುಕ್ತಿದ್ದೀರಾ? ಎಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್. ನಾನು ಹೆಲ್ಪ್ ಮಾಡ್ಲಾ ಸರ್? ನೋ 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 ನೋ, ನೀವಿನ್ನೂ ಫಸ್ಟ್ ಟೈಮ್ ಕೆಲ್ಸಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ. ನಿಮ್ಮನ್ನ ಇಷ್ಟೊಂದು ಕಾಂಪ್ಲಿಕೇಟೆಡ್ ಕೇಸಲ್ಲಿ ಇನ್ವಾಲ್ವ್ ಮಾಡಕ್ ನನಗೆ ಇಷ್ಟ ಇಲ್ಲ. ಸರಿ ಸರ್. ಒಂದ್ ಕೆಲಸ ಮಾಡೋಣ. ನಿಮ್ಗೊಂದು ಈಸಿ ಆಗಿರುವಂತದ್ದು, ಸಿಂಪಲ್ ಆಗಿರುವಂತ ಕೇಸ್ ಕೊಡ್ತೀನಿ. ಓಕೆ? ಓಕೆ ಸರ್, 1 ಮಿನಿಟ್. ಹೇಳಿ ಸರ್. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಕೇಸ್. ಓಕೆ? ನನ್ನ ಫ್ರೆಂಡ್ ಒಬ್ಬ ರಾಜ್ಕುಮಾರ್ ಅಂತ, ಇಂಜಿನಿಯರ್. ಅವನಿಗೆ ಆಫೀಸ್ ಪ್ರೆಷರ್ ಅಲ್ಲಿ, ವರ್ಕ್ ಪ್ರೆಷರ್ ಅಲ್ಲಿ ಮನೆ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಸರಿ. ಬಿಕಾಸ್ ಈಸ್ ಎ ಬ್ಯಾಚುಲರ್. ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ? ಅದಕ್ಕೆ ಒಬ್ಳು ಕೆಲಸದಲ್ಲಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಐ ಮೀನ್ ಹೌಸ್ ಮೇಡ್. ಓಕೆ ಸರ್. ಒಂದ್ ಹುಡುಗಿ ಅವನ್ ಮನೆಗ್ ಬಂದ್ಲು. ಎಸ್ ಸರ್. ಪ್ರಾಬ್ಲಮ್ ಏನು ಅಂದ್ರೆ, ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ ಗೋಸ್ಕರ ಬೇರೆ ಕಡೆಗೆ ಹೋಗ್ಬೇಕಾಗಿದ್ದವಳು ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಇವನ್ ಅವಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟ. ಛೇ, ನಿಮ್ ಫ್ರೆಂಡ್ ಹಾಗೆ ಮಾಡ್ಬಾರ್ದಿತ್ತು. ಆ ಹುಡುಗಿಗೆ ಕರೆಕ್ಟ್ ಅಡ್ರೆಸ್ ಹೇಳಿ ಕಳಿಸ್ಬೇಕಾಗಿತ್ತು ಸರ್. ಅದು ಅಲ್ದೆ ಓದಿರೋ ಹುಡುಗಿನ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೇಗೆ ಸರ್? ನೋ ಪ್ರಿಯಾ, ಅದಾತರ ಅಲ್ಲ. ಅವಳನ್ನ ನೋಡ್ತಿದ್ದಾಗೆ ಅವಳು ಅವನಿಗೆ ಇಷ್ಟ ಆಗ್ಬಿಟ್ಲು. ಅವಳು ಈ ಮನೆಗ್ ಬಂದ್ರೆ ಈ ಮನೆನೇ ಸ್ವರ್ಗ ಆಗತ್ತೆ ಅನ್ಕೊಂಡ. ಈ ಮನೆನಾ? ಐ ಮೀನ್ ರಾಜ್ಕುಮಾರ್ ಮನೆ. ಓ, ಹಾಗಾದ್ರೆ ಲವ್ ಇಟ್ ಫಸ್ಟ್ ಸೈಟಾ ಸರ್? ಎಕ್ಸಾಕ್ಟ್ಲಿ, ಲವ್ ಅಟ್ ಫಸ್ಟ್ ಸೈಟ್. ಇಂಟ್ರೆಸ್ಟಿಂಗ್. ಎಸ್ ಸರ್, ರೈಟ್. ಇದು ರಾಜ್ಕುಮಾರ್ ಕೇಸಿನ ಸಂಪೂರ್ಣ ವಿವರ. ಈಗ ಅಕಸ್ಮಾತ್ ಅವಳಿಗೆ ವಿಷಯ ಗೊತ್ತಾದ್ರೆ ರಾಜ್ಕುಮಾರ್ ಮೇಲೆ ಕೋಪ ಮಾಡ್ಕೊಂಡು ಕೇಸ್ ಹಾಕ್ತಾಳ, ಇಲ್ಲ ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ ಮಾಡ್ಕೊಂತಾಳ. ಇವೆರಡರಲ್ಲಿ ಅವಳು ಯಾವ ರೀತಿ ಡಿಸಿಷನ್ ತಗೊಂತಾಳ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನನಗೆ ಹೇಳಿ. ಓಕೆ? ರೈಟ್ ಸರ್, ನಾನು ಇಬ್ರು ಪಾಯಿಂಟ್ಸ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ. ದಟ್ಸ್ ವೆರಿ ಗುಡ್. ನಾನು ಆಫೀಸ್ಗೆ ಹೊರಟು ಬರ್ತೀನಿ. ಓಕೆ? ಆಫೀಸ್ ಅಂದ್ರೆ ಅದೇ ಕೋರ್ಟ್. ಇವತ್ತು ನನಗೆ ಹಿಯರಿಂಗ್ ಇದೆ. ಓಕೆ? ಫೋನ್ ಯಾವ್ದಾರ ಬಂದ್ರೆ ಅಟೆಂಡ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಲಾ ಬುಕ್ಸ್ ಗಳಿದೆ, ಅದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಈ ಕೇಸ್ ಬಗ್ಗೆ ಕನ್ಕ್ಲೂಷನ್ ಬರಬೇಕು. ಓಕೆ? ಓಕೆ ಸರ್. ಆಮೇಲೆ ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. ಓಕೆ? ಸಿ ಯು ಸೂನ್. ಬಾಯ್ ಸರ್. ಬಾಯ್. ರಾಜ್? ರಾಜ್? ಎಸ್. ರಾಜ್ ಇದ್ದಾರಾ? ಯಾವ ರಾಜ್? ರಾಜ್ಕುಮಾರ್. ರಾಜ್ಕುಮಾರ? ರಾಜ್ಕುಮಾರ್ ಗೊತ್ತಿಲ್ವಾ? ರಾಜ್ಕುಮಾರ್. ಓ, ಗೊತ್ತು. ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಫ್ರೆಂಡ್. ಕರೆಕ್ಟ್. ಅವ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ, ಅವ್ರ ಮನೇಲಿ ಇರ್ಬೋದು. ಇದ್ಯಾರ ಮನೆ? ಇದು ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಮನೆ. ಬ್ಯಾರಿಸ್ಟರ್ ರಾಮದಾಸ್? ಎಸ್. ನೀವ್ ಹೇಳೋದ್ ಕೇಳ್ತಿದ್ರೆ ನಾನು ಇಲ್ಲಿರ್ತೀನ. ನಾನು ಡೋರ್ ನಂಬರ್ 13 ಮನೇಲಿ ತಿನ್ನೋದು, ಮಲಗೋದು, ಆ ಮನೆ ಎಲೆಕ್ಟ್ರಿಸಿಟಿ ಬಿಲ್, ಫೋನ್ ಬಿಲ್, ವಾಟರ್ ಬಿಲ್, ಮುನ್ಸಿಪಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನು ಇಲ್ಲಿರ್ತೀನ. ನೀವು ಬ್ಯಾರಿಸ್ಟರ್ ರಾಮದಾಸ? ಎಸ್ ಮೇಡಮ್, ನಾನು ಇಲ್ಲಿರಲ್ಲ, ಅಲ್ಲಿರ್ತೀನಿ. ಅದು ನನ್ ಮನೆ. ಇದು ರಾಜ್ಕುಮಾರ್ ಮನೆ. ರಾಜ್ಕುಮಾರ್ ಏನಿವೆ, ಅವರು ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಕೆಲವು ಲಾ ಬುಕ್ಸ್ ತಗೊಂಡೋಗಿದ್ರು. ಇಂಪಾರ್ಟೆಂಟ್ ಕ್ಲೈಂಟ್ಸ್ ಬಂದಿದ್ದಾರೆ. ತಗೊಂಡೋಗ್ಲಾ? ಅರೇ, ಲಾ ಬುಕ್ಸ್ ನ ಒಳ್ಳೆ ಲವ್ ಬುಕ್ಸ್ ತರ ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಅವ್ರನ್ನ ನೀವು ಬ್ಯಾರಿಸ್ಟರ್ ರಾಮದಾಸ್ ಅನ್ಕೊಂಡ್ಬಿಟ್ಟಿದ್ದೀರಾ. ವಂಡರ್ಫುಲ್. ನೈಸ್ ಟು ಮೀಟ್ ಯು. ರಿಲ್ಯಾಕ್ಸ್. ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ ಗೋಸ್ಕರ ಬೇರೆ ಕಡೆಗೆ ಹೋಗ್ಬೇಕಾಗಿದ್ದವಳು ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಅವಳನ್ನ ನೋಡ್ತಿದ್ದಾಗೆ ಅವಳಿಗೆ ಇಷ್ಟ ಆಗ್ಬಿಟ್ಲು. ಲವ್ ಅಟ್ ಫಸ್ಟ್ ಸೈಟ್.
ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. Of ಓಕೆ course, sir. ಓಕೆ. ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಇದೇನಿದು ನಮ್ಮನೆ ಹತ್ರನೇ ಇಲ್ಲ? ಹೌದು ಸರ್, ಬೆಳಿಗ್ಗೆಯಿಂದ ಕ್ಲೈಂಟ್ಸು ಇಲ್ಲ, ಫೋನ್ ಕಾಲ್ಸು ಇಲ್ಲ. ತುಂಬಾ ಬೋರ್ ಆಯ್ತು. ಫ್ರೀ ಆಗಿದ್ನಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಈ ಮನೆ ನೋಡ್ತಾ ಇದ್ರೆ ಇದು ಬ್ಯಾಚುಲರ್ ಮನೆ ಅಂತಾನೆ ಅನ್ಸಲ್ಲ. ಹೌದು ಸರ್, ನಿಮ್ ಕೋರ್ಟ್ ಕೇಸ್ ಏನಾಯ್ತು? ಯಾವ ಕೇಸು? ಅದೇ ಬೆಳಿಗ್ಗೆ ನೀವ್ ಹೇಳ್ತಾ ಇದ್ರಲ್ಲ. ಕರೆಕ್ಟ್ 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 ಕರೆಕ್ಟ್. ನನ್ನ ಚರಿಷ್ಮಾಗೆ ನನ್ನ ಕ್ಲೈಂಟ್ಗೆ ಡಿಗ್ರಿ ಸಿಕ್ಬಿಡ್ತು. ಡಿಗ್ರಿ 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 ಸಿಕ್ಬಿಡ್ತು. ಆಮೇಲೆ ನನ್ನ ವಾದ ವಿವಾದಗಳೆಲ್ಲ ಕೇಳ್ಬಿಟ್ಟು ಯಾರು ಆ ಸರ್ಕಾರಿ ಪರದ ವಕೀಲ ಇರ್ತಾರಲ್ಲ, ಪಿಪಿ 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 ಅವ್ರಂಗೆ ತಣ್ಣಗಾಗ್ಬಿಟ್ರು. ಆಮೇಲೆ ಹೇಳಿದ್ರು, ಏನಯ್ಯ ಹೀಗ್ ವಾದ ಮಾಡ್ತೀಯಾ, ನನ್ ಚೇರ್ ನಿನಗೆ ಬಿಟ್ಕೊಟ್ಬಿಡ್ತೀನಿ, ಬಂದ್ ಕುತ್ಕೊಂಡ್ಬಿಡು ಅಂದ್ರು. ನಾನ್ ಹೇಳ್ದೆ, ಸಾರ್ ಜೂನಿಯರ್ ಸಾರ್, ನನ್ ಕಾಲ್ ಯಾಕೆ ಸರ್ ಹೇಳಿತೀರಾ ಅಂದೆ. ಅದಿರ್ಲಿ, ಬೆಳಿಗ್ಗೆ ನಿಮ್ಮ ಹತ್ರ ನನ್ನ ಫ್ರೆಂಡ್ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ? ಹಾ, ಆ ಕೇಸ್ ಬಗ್ಗೆ ನನ್ನ ಮನಸ್ಸು ಬುದ್ಧಿ ಎರಡರಿಂದನೂ ತುಂಬಾ ಯೋಚನೆ ಮಾಡಿದೀನಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆ ಹುಡುಗಿ ಫ್ರಾಡ್ ಕೇಸ್ ಹಾಕ್ಬೋದು. ಪಾಪ ನಿಮ್ ಫ್ರೆಂಡ್ ರಾಜ್ಕುಮಾರ್ಗೆ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಸರ್. ತಪ್ಪಿಸ್ಕೊಳ್ಳೋಕ್ ಚಾನ್ಸೇ ಇಲ್ವಾ? ಕೋರ್ಟ್ ಅಲ್ಲಂತೂ ಇಲ್ಲ, ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳಕ್ ಒಂದ್ ದಾರಿ ಇದೆ ಸರ್. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ದಾರಿ ಯಾವುದು? ನೋಡಿ, ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಗೆ, ಯಾವ ಪ್ರಾಬ್ಲಮೂ ಇರಲ್ಲ. ಇಲ್ಲ, ಪ್ರಾಬ್ಲಮ್ ಇರೋದೇ ಅಲ್ಲಿ. ಅವನಿಗೆ ಅವಳ ಹತ್ರ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ? ಅವನ್ ಮೂಗನಾ? ಮೂಗ ಅಲ್ಲ, ಅವನಿಗೆ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಕನ್ಫೆಷನ್ ಲೆಟರ್ ಬರ್ಕೊಡಕ್ ಹೇಳಿ. ಈ ಕೆಲ್ಸನ ನೀವೇ ನಿಮ್ ಫ್ರೆಂಡ್ ಪರವಾಗಿ ಮಾಡ್ಬೋದು. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಬನ್ನಿ, ನಾನೇ ಬರೀತೀನಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹೇಳಿ ಸರ್. ಬರ್ಕೊಳ್ಳಿ. ಮಿಸ್ ಪ್ರಿಯಾ. ಇಲ್ಲ, ಆ ಹುಡುಗಿ ಹೆಸರು ಪ್ರಿಯಾ ಅಂತ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ಮ ನೋಟಕ್ಕೆ ನನ್ನ ಮನಸ್ಸನ್ನೇ ಕೊಟ್ಬಿಟ್ಟೆ. ನೀವು ನನ್ನ ಹತ್ರ ಬಂದಿದ್ದು ಕೆಲಸದೊಳಾಗೋ ಅಥವಾ ಬ್ಯಾರಿಸ್ಟರ್ ಸೆಕ್ರೆಟರಿ ಆಗೋ ಗೊತ್ತಿಲ್ಲದೆ ನಿಮ್ಮನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡೆ. ಆಮೇಲೆ ನಂಗೆ ನಿಜ ಗೊತ್ತಾಯ್ತು. ಅದನ್ನ ನಿಮ್ಮ ಹತ್ರ ಹೇಳಕ್ ನಂಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಎಲ್ಲದು ಗೊತ್ತಾದ್ರೆ ನೀವು ನನ್ನಿಂದ ದೂರ ಆಗ್ಬಿಡ್ತಿರೋ ಅಂತ ಅದನ್ನ ಮುಚ್ಚಿಟ್ಬಿಟ್ಟೆ. ನಿಮ್ಮನ್ನ ನೋಡಿದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು. ಒಂದ್ ವೇಳೆ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಸರ್, ಯೋರ್ಸ್ ರಾಜ್ಕುಮಾರ್ ಅಂತ ಹಾಕ್ಲಾ? ಬರ್ದ್ಬಿಡಿ, ರಾಜ್ಕುಮಾರ್ ಅಂತಾನೆ ಬರೀರಿ. ಈಗ ಈ ಲೆಟರ್ ನೋಡಿದ್ಮೇಲೆ ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಕೆಲ್ಸ ಬಿಟ್ಟು ಹೊಟ್ಟೋಗ್ತಾಳ, ಇಲ್ಲ ಆ ರಾಜ್ಕುಮಾರ್ನೇ ಇಷ್ಟಪಟ್ಟು ಅವನ್ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ? ಒಂದ್ ವೇಳೆ ರಿಸೈನ್ ಮಾಡೋ ಹಾಗಿದ್ರೆ ಇವತ್ ಬೆಳಗ್ಗೆ ಬ್ಯಾರಿಸ್ಟರ್ ರಾಮದಾಸ್ ಬುಕ್ಸ್ ತಗೊಳಕ್ ಬಂದಾಗ್ಲೇ ಹೋಗ್ತಿದ್ದೆ. ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ಗೆ ಲವ್ ಲೆಟರ್ ಬರೀತಿರ್ಲಿಲ್ಲ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನನ್ನ ಮದುವೆ ಆಗಕ್ಕೆ ಯಾವ ಅಭ್ಯಂತರನೂ ಇಲ್ಲ. I love you.
ಲವ್ವು ಲವ್ವು ಏನ್ ಲವ್ವು ಪ್ರೀತಿ ಪ್ರೇಮ ಎಲ್ಲ ಬರಿ ನೋವು ಅನ್ನುತ್ತಿದ್ದ ನಂಗೇನೆ ಬಲೆ 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 ಬೀಸ್ಗೆಲ್ಲವು. It's a gimme now, I'm swinging on the salsa. Give me rock a beat, so all I wanna jalsa. Let's kick it something, let's rock some balsa. ದಾಡಿ ಬೆಟ್ಟ ದೇವದಾಸರು Ayo, ಹಾಗೆ ಹೋದ ದೇವಿದಾಸರು yo, ದಾಡಿ ಬೆಟ್ಟ ದೇವದಾಸರು my love, ಹಾಗೆ ಹೋದ ದೇವಿದಾಸರು my love. ಸಿರಿಮಿಡಿಯ ದೂರ್ವಾಸನು ಆತನೀಗ ಶ್ರೀಮತಿ ಶ್ರೀನಿವಾಸನು. ಲವ್ವು 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 ಏನ್ ಲವ್ವು ಪ್ರೀತಿ ಪ್ರೇಮ ಎಲ್ಲ ಬರಿ ನೋವು ಅನ್ನುತ್ತಿದ್ದ ನಂಗೇನೆ ಬಲೆ 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 ಬೀಸ್ಗೆಲ್ಲವು. ಕಣ್ಣೊಳಗೆ ಕಾಮನ ಬಿಲ್ಲು ಎದೆಯೊಳಗೆ ಕಾಲಿಂಗ್ ಬೆಲ್ಲು ಥರ 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 ಸಾವಿರ ಬಿಲ್ಲು ಸರ 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 ಸೋಲುತ್ತ ಗೆಲ್ಲು. ಚಡಬಡಿಕೆ ಈ ಚಡಪಡಿಕೆ ನರ ನರವು ಅತಿ ಬಡಬಡಿಕೆ. ಡಾರ್ಲಿಂಗ್ ಡಾರ್ಲಿಂಗ್ ನಂಗೂ ಹೀಗೆ ಸಮಥಿಂಗ್ ಸಮಥಿಂಗ್ ಆಗಿದೆ. ಲವ್ವು 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 ಏನ್ ಲವ್ವು ಪ್ರೀತಿ ಪ್ರೇಮ ಎಲ್ಲ ಬರಿ ನೋವು ಅನ್ನುತ್ತಿದ್ದ ನಂಗೇನೆ ಬಲೆ 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 ಬೀಸ್ಗೆಲ್ಲವು. Salsa, shana na mana, shana na mana, Shakira salsa, chick it da, ಮಧು 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 ಮಂಚದ ಮೇಲೆ ತುಟಿ ಕಟಿಯಲ್ಲಿ ಮನ್ಮಥ ಲೀಲೆ. ಕಣ ಕಣದಲ್ಲೂ ಕಾಣದ ಜ್ವಾಲೆ ಬಗೆ 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 ಮುತ್ತಿನ ಮಾಲೆ. ಸಡಗರವೇ ಸಿಹಿ ಸಡಗರವೇ ಮಿಲನಕ್ಕಿದು ಬಲು ಅವಸರವೇ. ಸಮಥಿಂಗ್ ಸಮಥಿಂಗ್ ಹೇಳೋಕ್ಕಾಗದ ಲವ್ಲಿ ಫೀಲಿಂಗ್ ಏನಿದು. ಲವ್ವು 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 ಏನ್ ಲವ್ವು ಪ್ರೀತಿ ಪ್ರೇಮ ಎಲ್ಲ ಬರಿ ನೋವು ಅನ್ನುತ್ತಿದ್ದ ನಂಗೇನೆ ಬಲೆ 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 ಬೀಸ್ಗೆಲ್ಲವು. ओम सर्वमंगल मांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते या देवी सर्वभूतेषु मातृरूपेण संस्थिता नमस्तस्मै 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 नमो नमः। शतमानं भवति शतायुः पुरुषः शतेन्द्रिय आयुष्येन्द्रियै प्रतिष्ठति ಶ್ರೀ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಒಂದ್ ನಿಮಿಷ ಇರಿ. ಏನು ನಿಮ್ಮನ್ನಿವತ್ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಏನ್ ವಿಷಯ? ನಿಮ್ಗೆ ಒಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನದು ಏನದು ಏನದು? 2 ಬೆರಳಲ್ಲಿ ಒಂದನ್ನ ಹಿಡ್ಕೊಳ್ಳಿ. ದೇವ್ರ ನೆನ್ಸ್ಕೊಂಡು ಅಮ್ಮ ತಾಯಿ. ಗಂಡು ಮಗು. ವಾಟ್? ಅಂದ್ರೆ ನೀನು? ವಾಹ್, ವಾಟ್ ಎ ಗ್ರೇಟ್ ನ್ಯೂಸ್ ಪ್ರಿಯಾ. ರಿಯಲಿ ಯು ಹ್ಯಾವ್ ಗಿವನ್ ಮಿ ಎವ್ರಿಥಿಂಗ್ ಇನ್ ಮೈ ಲೈಫ್. ನೋಡು, ನೀನ್ ನಂಗೆ ಸರ್ಪ್ರೈಸ್ ಕೊಟ್ಟಿಯಲ್ಲ, ಅದೇ ತರ ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ. ಬಾ. ಏನ್ ಸರ್ಪ್ರೈಸ್? ಬಾ ಹೇಳ್ತೀನಿ. ಹಾ, ಹೇಗಿದೆ? ಫುಲ್ಲಿ ಫರ್ನಿಶ್ಡ್ ವಿಲ್ಲ. ತುಂಬಾ ಚೆನ್ನಾಗಿದೆ ರಾಜ್.
ಕಮಾನ್. ಇಲ್ಲಿಂದ ಈ ಬಂಗ್ಲೆ ಹೇಗೆ ಕಾಣಿಸ್ತಿದೆ? ತುಂಬಾ ಚೆನ್ನಾಗಿದೆ ರಾಜ್. ಯಾರ್ದು ಈ ಬಂಗ್ಲಾ? ಇಷ್ಟು ದಿನ ಬಿಲ್ಡರ್ದಾಗಿತ್ತು, ಇನ್ನು ಕೆಲವೇ ದಿನಗಳಲ್ಲಿ ನಮ್ದಾಗುತ್ತೆ. ಏನು, ನಾವೀ ಬಂಗ್ಲಾ ಕೊಂಡ್ಕೋತಿದೀವಾ? ಯಾಕೆ ಕೊಂಡ್ಕೋಬಾರ್ದು? ಹಲೋ ರಾಜ್, ಕಂಗ್ರ್ಯಾಚುಲೇಷನ್ಸ್, ನಿಮ್ ಲೋನ್ ಸ್ಯಾಂಕ್ಷನ್ ಆಗಿದೆ. ಇಸ್ ಇಟ್? ಎಸ್, ತಗೊಳ್ಳಿ. ವಿದಿನ್ 2 days ಈ ಬಂಗ್ಲೆ ಪೊಸಿಷನ್ ನೀವು ತಗೋಬಹುದು. ಓ ಥ್ಯಾಂಕ್ ಯು ವೆರಿ ಮಚ್. ಬೈ ದಿ ಬೈ, ಮೀಟ್ ಮೈ ವೈಫ್ ಪ್ರಿಯಾ. ಪ್ರಿಯಾ, ಇವ್ರ ಅಮರ್ ಅಂತ ನನ್ನ ಕ್ಲೋಸ್ ಫ್ರೆಂಡ್, HDFC ಇವ್ರ ಮ್ಯಾನೇಜರ್ ಆಗಿದ್ದಾರೆ. ಇವರಿಂದನೇ ಲೋನ್ ಸ್ಯಾಂಕ್ಷನ್ ಆಗಿದ್ದು. ಹೇಗಿದೆ ಮೇಡಮ್, ಈ ಬಂಗ್ಲೆ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಓಕೆ ರಾಜ್, ಎನಿವೇಸ್ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಮೇಡಮ್. ಓಕೆ, ಬಾಯ್. ಬಾಯ್. ಹೌದು ರಾಜ್, ಈ ಬಂಗ್ಲೋಗ್ ಎಷ್ಟಾಯ್ತು? 3 ಕೋಟಿ. 3 ಕೋಟಿನಾ? ಎಲ್ಲ ಏನೇನ್ ಮಾಡಿದೀನಿ ಹೇಳ್ತೀನಿ ಬಾ. ಅಲ್ಲ ರಾಜ್, ನಿಮ್ ಇಡೀ ಸಂಬಳ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ಗೆ ಸರಿ ಹೋಗುತ್ತೆ. 3 ಕೋಟಿ ರೂಪಾಯಿನೂ ನಾನು ಸಾಲ ತಗೊಂಡಿಲ್ಲ. ಇದುವರೆಗೂ ನಾನು ಏನ್ ಸ್ಯಾಲರಿ ತಗೊಂಡು ಅದ್ರಲ್ಲಿ ಸ್ವಲ್ಪ ಸೇವಿಂಗು ಮಾಡಿದೀನಿ. ಆ ದುಡ್ಡನ್ನು ಮಾತ್ರ ಬಿಲ್ಡರ್ ಕೊಟ್ಟಿರೋದು. ಹಾಗಾದ್ರೆ ನಿಮ್ ಸಂಬಳ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಬಂಗ್ಲೋ ಮೇಲೆ ಹಾಕಿದೀರಾ? ಟೆನ್ಷನ್ ಆಗ್ಬೇಡ, ನಾನೆಲ್ಲ ಪ್ಲಾನ್ ಮಾಡಿ ಯೋಚನೆ ಮಾಡಿ ಈ ಬಂಗ್ಲೆ ತಗೊಂಡಿರೋದು. ಮುಂದಿನ ವಾರ ನಮ್ ಕಂಪ್ನಿ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ. ಅವತ್ತು ನನಗೆ ಕಂಪನಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಪ್ರಮೋಷನ್ ಸಿಗ್ತಾ ಇದೆ. ಈ ರಾಜ್ಕುಮಾರ್ CEO ಆಗ್ತಿದ್ದಾನೆ. ರಿಯಲಿ? ಎಸ್, 4 ಪಟ್ಟು ಸಂಬಳ ನಂಗೆ ಜಾಸ್ತಿ ಆಗುತ್ತೆ, ಜೊತೆಗೆ ಕಂಪನಿ ಶೇರ್ ಕೂಡ ಸಿಗುತ್ತೆ. ಇದು ತುಂಬಾ ದೊಡ್ಡ ಸರ್ಪ್ರೈಸ್ ರಾಜ್. ಪ್ರಿಯಾ, ಬೆಳಿಗ್ಗೆ ನೀನ್ ಕೊಟ್ಟ ಸರ್ಪ್ರೈಸ್ ಗಿಂತ ಇದ್ಯಾವ ಸರ್ಪ್ರೈಸ್? ಐ ಲವ್ ಯು ವೆರಿ ಮಚ್. ಮೀ ಟು ರಾಜ್. What Rajesh, you are rocking, Good morning. Very, very fine. Thank you very much. ಟೈಮ್ ಆಯ್ತು, ಇನ್ನೇನ್ ಬರ್ಬೋದು. 5 ನಿಮಿಷ ಆಚೆ ಬರ್ತಾರ ಬಿಡು. ಆದ್ರೂ ಅದಿರ್ಲಿ, ಇಷ್ಟೊಂದು ಗ್ರ್ಯಾಂಡ್ ಆಗಿ ಬೊಕ್ಕೆ ತಂದಿದ್ಯಲ್ಲ, ಪ್ರಮೋಷನ್ ಗೆ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. CEO ಆಗಿ ಪ್ರಮೋಷನ್ ಆದ್ಮೇಲೆ ಸ್ವೀಟ್ ಕೊಡ್ಬೇಕು. ಓಹೋ, ಕೂಸುಟ್ಟಕ್ ಮುಂಚೆ ಕುಲಾವಿ ಅಂತಾರಲ್ಲ ಇದೇನೆ. ಸ್ವಲ್ಪ ಇರಮ್ಮ, ಬಾಸ್ ಬರ್ಲಿ, ಪ್ರಮೋಷನ್ ಅನೌನ್ಸ್ ಮಾಡ್ಲಿ, ಆಮೇಲೆ ಸ್ವೀಟ್. ಆಗುತ್ತೆ ಬಿಡಪ್ಪ, ನೀನು ಕೊಡ್ದೆ ಇನ್ಯಾರು ಕೊಡ್ತಾರೆ? ಕೇಳೋಣ. ಪಾರ್ಟಿ ಚೆನ್ನಾಗಿ ಖರ್ಚು ಮಾಡ್ಸೋದ್ರಾಯ್ತು. ಆಕಾಶ್ MD ಬಂದ್ರು. ಹೇ ನರೇಶ್, ಬಾಸ್ ಬಂದ್ರು. ಕಮಾನ್, ಲೆಟ್ಸ್ ಗೋ. Thank you very much. ಏನೋ ನೋಡ್ತಾ ಇದ್ಯಾ? ಬೊಕ್ಕೆ ಕೊಡ ಇಲ್ಲಿ. ಕಂಪ್ನಿಲಿ ಕೆಲಸ ಮಾಡೋಕೆ ನಮ್ಗೆ. Okay, good, Sir, good. you are hearty welcome, sir. Thank you. Welcome, sir. Thank you. Sir. Come on, darling. No. Good morning, everybody. Ladies and gentlemen, ಇವತ್ತಿಗೆ ಸರಿಯಾಗಿ 5 ವರ್ಷಗಳ ಹಿಂದೆ ಈ ನಮ್ಮ ವಾಯ್ಸ್ ಮೊಬೈಲ್ ಕಂಪನಿ ಪ್ರಾರಂಭವಾಯಿತು. ಸಮಸ್ತ ರಾಯ್ ಗ್ರೂಪ್ ಆಫ್ ಕಂಪನೀಸ್ ಪರವಾಗಿ ಈ ವಾಯ್ಸ್ ಮೊಬೈಲ್ ನ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಂಡ್ ಆಲ್ಸೋ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ಆರ್ ಸೆಲೆಬ್ರೇಟಿಂಗ್ ಟುಡೇಸ್ ಆನ್ಯುವಲ್ ಡೇ ಫಂಕ್ಷನ್ ಆಸ್ ಲೈಕ್ ಬರ್ತ್ಡೇ. ಇವತ್ತಿನ ಶುಭ ಸಂದರ್ಭದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಬೋನಸ್, ಗಿಫ್ಟ್, ಪ್ರಮೋಷನ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಇಬ್ರು VIPsಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ವೆಲ್ಕಮ್ ದಮ್. ಫಸ್ಟ್, ಮೈ ನ್ಯೂ ವೈಫ್ ಸೋನಿಯಾ. ರಾಜ್, ಇವಳು ಇವನ ಹೆಂಡ್ತಿನ? ನಾನೆಲ್ಲ ಮೊಮ್ಮಗಳು ಅನ್ಕೊಂಡಿದ್ದೆ. And now, ಎರಡನೆಯ ಮುಖ್ಯ ವ್ಯಕ್ತಿ, ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅಗೈನ್
Mrs. Sonia Roy. She's going to announce bonus, gift, promotion to all of you. Come. Thank you. Come on, darling. Thanks, sweetheart. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಮೊದಲಿಗೆ ನಿಮ್ಮೆಲ್ಲರಿಗೂ ವಾಯ್ಸ್ ಮೊಬೈಲ್ ಕಂಪನಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಮಿಸ್ಟರ್ ಭಗತ್. Yes, madam. ಥ್ಯಾಂಕ್ ಯು. Okay. You can Shall I proceed. No problem. Thank you. ಜೂನಿಯರ್ ಸ್ಟಾಫ್ ಪ್ರಮೋಷನ್ ಲಿಸ್ಟ್ ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿದೆ. ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಹಾಗೆ 3 ಮೇಜರ್ ಪ್ರಮೋಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಪ್ರಮೋಷನ್ ಸೀನಿಯರ್ ಸೇಲ್ಸ್ ಆಫೀಸರ್ ಪೋಸ್ಟ್ಗೆ ಮಿಸ್ಟರ್ ಅಶೋಕ್ ರಾವ್ ಸೆಲೆಕ್ಟ್ ಆಗಿದ್ದಾರೆ. ಎರಡನೆಯದಾಗಿ ಮ್ಯಾನೇಜರ್ ಆಫ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಆ ಪೋಸ್ಟ್ಗೆ ಮಿಸ್ ಶೀಲಾ ಸೆಲೆಕ್ಟ್ ಆಗಿದ್ದಾರೆ. And this year's last and final promotion, and that is the executive post. It's the Chief Executive Officer. That means the post of CEO. And that post goes to Mr. Rakesh. Rakesh, congratulations. All the best, man. Ladies and gentlemen, there is a very special announcement. ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲಿಸ್ಟ್ ಅಲ್ಲಿ ಒಂದು ಹೊಸ ಹೆಸರನ್ನ ಸೇರಿಸಿದೆ. And that lucky name is Mr. Rajkumar. Thank you very much. Congratulations, Raj. Congratulations. Thank you, ladies and gentlemen. Bye-bye. Come, darling. Raj really deserves the post. Sure. Excuse me, sir. Yes? ಸರ್ ನಿಜವಾಗ್ಲೂ ನನಗೆ ಇಷ್ಟು ದೊಡ್ಡ ಪೋಸ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ಸ್ ಓಕೆ ರಾಜ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ಗಲ್ಲ, ನನ್ನ ವೈಫ್ಗೆ. ಯಾಕೆಂದ್ರೆ ಈ ಡಿಸಿಷನ್ ಅವಳದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. Call me Sonia. ನಿಮ್ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನೀವು ಕಂಪನಿಗೆ ಹೇಗೆ ಪರ್ಫಾರ್ಮ್ ಮಾಡಿದ್ರೋ ಇನ್ ಮುಂದೇನೂ ಹಾಗೆ ಪರ್ಫಾರ್ಮ್ ಮಾಡಿ ಈ ಕಂಪನಿನ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಮಾಡ್ತೀರಲ್ವಾ? ಆಫ್ ಕೋರ್ಸ್. ಬಾಯ್. ವಿಲ್ ಗೋ ಸೋನಿಯಾ. ಪ್ರಿಯಾ, ನನಗೆ ಈ ಹಳೆ ಮನೇಲಿ ಇದ್ದು ಬೋರ್ ಆಗೋಗ್ಬಿಟ್ಟಿದೆ. ನಾಳೆನೆ ಹೊಸ ಮನೆಗೆ ಹೋಗ್ತಾ ಇದೀವಿ ಗೊತ್ತಲ್ಲ. ಪ್ಯಾಕಿಂಗ್ ಎಲ್ಲ ಮುಗೀತಾ? ಎಲ್ಲ ಮುಗೀತು. ಸಣ್ಣ ಪುಟ್ಟದೆಲ್ಲ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಓಕೆ. ಹಲೋ ಮೇಡಮ್, ಯುವರ್ ಕೀ. Oh, thank you so much. Do you stay here? Yeah, I stay with my friend. Oh, it's so fine. You are from India? Yes, nice to meet you. Pleasure meeting you. Thank you. Shall we walk? Come, let's go. ಯಾರ್ಯಾರಿದ್ದೀರಾ ನೀವಿಲ್ಲಿ? ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ. ಅವಳು ಕ್ಯಾನಡಾಗೆ ಹೋಗಿದ್ದಾಳೆ, ಸೊ ನಾನು ಒಬ್ಳೇ ಇದ್ದೀನಿ. ನೀವು? ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು? ಸದ್ಯಕ್ಕೆ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾಳೆ ಒಂದು ಕಂಪನಿದ ಆಡಿಷನ್ ಇದೆ. ಯಾವ ಕಂಪನಿ? MTN ಮೊಬೈಲ್ ಕಂಪನಿದು ಮಾಡಲಿಂಗ್ ಆಫರ್ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. MTN ಮೊಬೈಲ್ ಕಂಪನಿ? ಓಹ್, ಡೋಂಟ್ ವರಿ, ನಾಳೆ ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ. Really? Do you think so? I don't think so. I know so. ನಾಳೆ ಸೆಲೆಕ್ಟ್ ಆದ್ರೆ ನನ್ನ ಕಡೆಯಿಂದ ನಿಮ್ಗೆ ಟ್ರೀಟ್. ಓಕೆ?
ರಿಯಲಿ? Yeah. ಪ್ರಾಮಿಸ್? Promise. Rosa. Camera. Action. Hi. How are you? I'm thinking about you. Only you. No, you can't miss me. Because I have Hello Freedom. MTN mobiles. Cut it. Congratulations, Sonia. You've been selected. Selected? Yeah. You mean I? Yes, you have been selected, Sonia, because you have great style, amazing posture, and top of it, you look stunning. Thank you. Yuru. Miss Sonia, he is Mr. Rajkumar, Marketing Director of MTN Mobile Company. What? Is it? Yeah, that's me. Congratulations. Thank you. Thank you so much. Please come. Sure. I can't believe this, Raj. ನಿನ್ನೆ ನಾನು ಕಳ್ದೋಗಿರೋ ರೂಮ್ ಕೀ ಕೊಟ್ಟು ನನಗೆ ಪರಿಚಯ ಆದ್ರೆ ಇವತ್ತು ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ಲೈಫ್ಗೆ ಒಂದು ಲಿಫ್ಟ್ ಕೊಟ್ಟಿದ್ದೀರಾ. ನನ್ನಿಂದನೇ ನಿಮ್ ಕೆರಿಯರ್ ಆರಂಭ ಆಗಬೇಕು ಅಂತಿದ್ರೆ ಆ ಭಗವಂತನ ಕೈಲೂ ತಪ್ಸಕ್ಕಾಗಲ್ಲ. ಮಿಸ್ಟರ್ ರಾಜ್, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ I want to give you something in return. ನೀವು ಸೆಲೆಕ್ಟ್ ಆದ್ರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರಿ. Absolutely, you're right. Come on. ಇದು ನಿಮ್ ವಿಕ್ಟರಿಗೆ. No. ನಮ್ ಫ್ರೆಂಡ್ಶಿಪ್ ಗೆ. That's better. Raj, want to dance? Me? Come on. Okay. Ajay Singh. Okay. Sonia. Hey, Sonia. Sonia. Oh, sorry, Raj. What is this here? ಅಲ್ಲಿ ಪೂಲ್ ಸೈಡ್ ಅಲ್ಲಿ ಬಫೆ ಇತ್ತು. ನಾವು ನೋಡಿದ್ರೆ ಇಲ್ಲಿ ಸಾಂಗು ಡ್ಯಾನ್ಸು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. Just for a change, Raj. It's okay, darling. Okay. Hi, beauty. Hi, darling. Hello, sweetie. How are you? Come on, girl. Let's enjoy. ಸ್ವಲ್ಪ ಕ್ಲೋಕ್ ರೂಮ್ ಹೋಗಿ ಬರ್ತೀನಿ. ಓಕೆ ಓಕೆ, ಕ್ಯಾರಿ ಆನ್. Yes. ಸೋನಿಯಾ, ಅಲ್ಲೇನ್ ಮಾಡ್ತಾ ಇದ್ದೆ? ಹೇ ರಾಜ್, ನಿಮ್ಗವ್ರು ಯಾರು ಅಂತ ಗೊತ್ತಾ? ಗೊತ್ತು, ಅಜಯ್ ಸಿಂಗ್. ಹಾ, ಅವ್ರು ಇಂಡಿಯಾದಿಂದ ಮಾಲ್ಡೀವ್ಸ್ಗೆ ಅವ್ರ ಪ್ರಾಡಕ್ಟ್ಸ್ಗೆ ಬ್ರಾಂಡ್ ಅಂಬಾಸಿಡರ್ ನ ಹುಡುಕೊಂಡ್ ಬಂದಿದ್ದಾರೆ. ನಾನು ಅವ್ರ ಅಟೆನ್ಷನ್ ನ ಜಸ್ಟ್ ನನ್ ಕಡೆ ಡ್ರಾ ಮಾಡ್ದೆ ಅಷ್ಟೇ. ಈಗ ನೋಡಿ, ಅವ್ರ ಈ ಕಡೆ ಬಂದೇ ಬರ್ತಾರೆ. ಯಾರಿಗೋಸ್ಕರ? ನನಗೋಸ್ಕರ. Sorry for the disturbance. I'm Ajay Singh. Hi, it's a pleasure to meet you. Pleasure is all mine, beautiful young lady. Thank you. He's my boyfriend, Mr. Raj. Hi. ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ನಿಮ್ ಫ್ರೆಂಡು ತಪ್ಪು ತಿಳ್ಕೊಳಲ್ಲ ತಾನೆ? Of course. ರಾಜ್ ಯಾಕೆ ತಪ್ಪು ತಿಳ್ಕೊತಾರೆ? Okay then. Really? Yeah. Thanks. I like it. I love it. I'm really happy. Thank you. Yeah. Whoa. Huh?
kind of behavior is this, Raj? ಯಾಕೆ ನಾನು ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ರಿ? ಮತ್ತಿನ್ನೇನು, ನೀನು ಅಜಯ್ ಸಿಂಗ್ ಡ್ಯಾನ್ಸ್ ಮಾಡೋದು ನೋಡ್ತಾ ಕೂತಿರ್ಬೇಕಾಗಿತ್ತಾ? What nonsense are you talking, Raj? I am a model. ನನ್ನ ಡಿಗ್ರಿ ಡಿಪ್ಲೊಮಾ ಎಲ್ಲ ನನ್ನ ಅಂದ ಚಂದಾನೆ. ಆ ಡಾನ್ಸ್ ಇಂದ ನನಗೆ ಎಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ತು ಗೊತ್ತಾ? It's a part of my profession. Try to understand. ನೀನ್ ಈ ಕಾಂಟ್ರಾಕ್ಟ್ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ, ರೈಟ್? ಏನ್ ಬೇಕಾದ್ರೂ ಅಂದ್ರೆ ಏನ್ ಅರ್ಥ? ಅವ್ರಿಗೆ ಅವ್ರ ಪ್ರಾಡಕ್ಟ್ ಮಾರ್ಕೆಟ್ ಮಾಡಕ್ಕೆ ನನ್ನ ಬಾಡಿ ಬ್ಯೂಟಿ ಬೇಕು. ಅದಕ್ಕೆ ನಾನು ಕೇಳಿದಷ್ಟು ಹಣನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಟ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಫೆಷನಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆದ್ರೂ ನನಗೆ ಇದೆಲ್ಲ ಹಿಡಿಸಲ್ಲ ಸೋನಿಯಾ. ನನ್ನ ಕೈಲಿ ಇದೆಲ್ಲ ನೋಡಕ್ಕಾಗಲ್ಲ. ರಾಜ್, ನೀವು ತುಂಬಾ ಪೊಸೆಸಿವ್ ಆಗಿದ್ದೀರಾ. ಹೇ, ಇಂಡಿಯನ್ ಮೆಂಟಾಲಿಟಿನೇ ಇಷ್ಟು. ನೀವ್ ಎಲ್ಲೇ ಹೋದ್ರೂ ನಿಮ್ ಗಂಡಸರ ಮೆಂಟಾಲಿಟಿ ಮಾತ್ರ ಹಾಗೆ ಇರುತ್ತೆ. ಟಿಪಿಕಲ್ MCP, male chauvinist pig. You know what? I like this very much, baby. I love it. I love you truly, deeply, honestly, madly. Do you love me? Of course I love you. ನಾನ್ ಕಾಣ್ತಿರೋ ಕನ್ಸೆಲ್ಲ ನನಸಾಗ್ಬೇಕು ಅನ್ನೋ ಆಸೆ ಇದೆ ತಾನೆ? ಈ ತರ ಪೊಸಿಷನ್ ನನ್ನ ಕೇಳಿದ್ರೆ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗಾದ್ರೆ ಈ ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ಒಪ್ಕೊಳ್ತೀಯ ತಾನೆ ಬೇಬಿ? Tell me, Raj. Okay. Love you. Wow, look at this Indian model. What a fantastic figure. She's really beautiful. Oh, she's really hot. Hey, let me see. Oh, so very sexy. Beautiful structure. I like it. Tumba bold. Ashte beautiful. Hey, kodo illi. ಯಾರು ನೋಡಿದ್ರು ಇವಳು ಫೋಟೋ ಅಷ್ಟೇ ಅಲ್ಲ, ಅಡ್ರೆಸ್ಸೇ ಹುಡ್ಕೊಂಡು. ಏ, ನಂಗೂ ತೋರ್ಸ್ರು. ಟೋಟಲಿ ಸಾಲಿಡ್. Hello? Maria, this is Raj here. Where is Sonia? She's gone to the hospital. Hospital? She'll be back in 5-10 minutes. Sonia? 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 She's upstairs. Sonia? ನೀನ್ ಹಾಸ್ಪಿಟಲ್ಗೆ ಹೋಗಿದ್ಯಾಕೆ? Just routine checkup, Raj. ಡಾಕ್ಟರ್ ನನ್ನ ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ. ಪ್ರೆಗ್ನೆಂಟ್? Yeah. ಇಂತ ಸಂತೋಷ ಪಡೋ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ ಸೋನಿಯಾ? What's the big deal, Raj? ಫ್ರೀ ಆಗಿದ್ವಿ, ಪ್ರೆಗ್ನೆಂಟ್ ಆದೆ. That's it. ಸೋನಿಯಾ, Listen, there is no need to worry about it. ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನಾಳೆ ಹೋಗ್ತೀನಿ. ಸೋನಿಯಾ, ನಾವಿಬ್ರು ಮದುವೆ ಆಗೋಣ. ರಾಜ್, ರಾಜ್, ಅದು ಅಲ್ಲದೆ ನಾನೀಗಿರೋ ಸ್ಟೇಜ್ ಅಲ್ಲಿ ನನ್ನ ಕೆರಿಯರ್ಗೆ ಈ ಮದುವೆ ಇದೆಲ್ಲ ಅಗತ್ಯ ಇಲ್ಲ. ರಾಜ್, ಏನ್ ಹೇಳ್ತಿದ್ಯಾ ಸೋನಿಯಾ? ನಮ್ಮಿಬ್ರು ಪ್ರೀತಿಯ ಸಂಕೇತ. ಇದು ನನ್ನ ಆಂಬಿಷನ್ ಅಲ್ಲ ರಾಜ್. ನಿಮಗ್ ಗೊತ್ತಿದೆ ನಾನ್ ಎಷ್ಟು ಕಷ್ಟಪಟ್ಟು ಅವಕಾಶಗಳನ್ನ ಪಡೆದು ಮೇಲಕ್ ಬಂದಿದ್ದೀನಿ ಅಂತ. ನನ್ ಡ್ರೀಮೇ ಬೇರೆ ರಾಜ್. ಐ ವಾಂಟ್ ಮನಿ, ಪವರ್, ಪ್ರೆಸ್ಟೀಜ್, ಎವ್ರಿಥಿಂಗ್ ಬಿಗ್ ರಾಜ್. ಐ ವಾಂಟ್ ಟು ಬಿ ಆನ್ ಟಾಪ್ ಆಫ್ ದಿಸ್ ವರ್ಲ್ಡ್. ಸೋನಿಯಾ, ಹಾಗಾದ್ರೆ ನಾನ್ ನಿನ್ ಜೀವನದಲ್ಲಿ ಏನು ಅಲ್ವಾ? ನನ್ ನೀನ್ ಪ್ರೀತಿಸ್ತಿಲ್ವಾ ಸೋನಿಯಾ? Oh Raj, who told you that, baby? Of course I love you. I love you so much that I love you from the bottom of my heart. But ee stage alli nan career na sacrifice madakagalla Raj. I can't sacrifice my career right now. Haal ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ Raj. My dreams are different Raj. My dreams are different. ಅಂದ್ರೆ ನೀನ್ ಮೇಲಿರೋದಕ್ಕೆ ನನ್ನ ಏಣಿತರ ಉಪಯೋಗಿಸ್ಕೊಂಡೆ. ಈಗ ನನ್ನ ಅವಶ್ಯಕತೆ ನಿಂಗಿಲ್ಲ ಅಲ್ವಾ? ಮೇಲೇರ ಕೈಲಾಗ್ದೋರು ಗಂಡ ಮಗು ಅಂತ ಕಾಲ ಕಳೀತಾರೆ. This is not my life, Raj. This is not my life. I don't want babies, husband. I can't do that. ಹಾಗಾದ್ರೆ ನಮ್ಮಿಬ್ಬರ ಅಭಿರುಚಿಲಿ ತುಂಬಾನೇ ಭಿನ್ನಾಭಿಪ್ರಾಯ ಇದೆ. ಸೋನಿಯಾ, ನಿಂಗ್ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ರಿಗಿಂತ ಮೇಲೆ ತುತ್ತ ತುದಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ? ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ, ನೀನ್ ಮೇಲ್ ನಿಂತು ಕೆಳಗ್ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್. ಗುಡ್ ಬೈ. ರಾಜ್, ರಾಜ್.
Raj! Raj! You can't do that, Raj! ಮನೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಸಾಲನು ಇದೆ. ಸರಿ ಮಾವ ತಗೊಳ್ಳಿ. ಆಯ್ತಪ್ಪ, ಶುಭಾಶಯ. ಥ್ಯಾಂಕ್ ಯು. ಬಾ ಕೂತ್ಕೋ. ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಹೌದಾ? ಅಳಿಯಂದ್ರೆ ಸ್ವಂತ ಮನೆ ತಗೊಂಡು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು. ಎಲ್ಲ ನಿನ್ ಮಗಳ ಕಾಲ್ಗುಣ ಕಣೆ. ಕಾಲಿಟ್ಟ ತಕ್ಷಣ ಎಲ್ಲ ಬಂತು. ಬಂಗಾರ. ಸ್ವೀಟ್ ತಗೊಮ್ಮ. ಟೇಸ್ಟ್ ನೋಡಿ ಹೇಳು. ಚೆನ್ನಾಗಿದೆಯಪ್ಪ? ತುಂಬಾ ಚೆನ್ನಾಗಿದೆ. ಹೇಳ್ ರಾಕೇಶ್, ಏನ್ ಸಮಾಚಾರ? ರಾಜ್ ಸ್ವಲ್ಪ ಆಫೀಸಿಗೆ ಬರಕ್ಕಾಗತ್ತಾ? ಯಾಕೇನಾಯ್ತು? ನಮ್ಮ ಹೊಸ ಹ್ಯಾಂಡ್ ಸೆಟ್ ಇದೆಯಲ್ಲ RX49, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೀನ್ ಆಫೀಸಿಗೆ ಬಂದ್ರೆ ನಾವು ಡಿಸ್ಕಸ್ ಮಾಡ್ಬೋದು. ಇಟ್ಸ್ ವೆರಿ ಅರ್ಜೆಂಟ್. ಈ ಜುಮ್ಕೆ ಹೇಗಿದೆಮ್ಮ? ಚೆನ್ನಾಗಿದ್ಯಾ? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ನಾನ್ ಸ್ವಲ್ಪ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಹೊರಟ್ ಬರ್ತೀನಿ. ಆಯ್ತು, ಎಲ್ಲ ಒಳ್ಳೆ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು. ಹೋಗ್ ಬನ್ನಿ. ರಾಜ್, ಈಗ್ಲೇ ಹೋಗ್ಬೇಕಾ? ಏನೋ ಅರ್ಜೆಂಟ್ ಕೆಲಸ ಅಂತೆ, ಫೋನ್ ಬಂದಿತ್ತು, ಬರ್ಲಾ? ಹಾ ರಾಜ್, ಇವತ್ ಸಂಜೆ ಪಾರ್ಟಿಗೆ ಎಲ್ರನ್ನೂ ಇನ್ವೈಟ್ ಮಾಡಿದೀನಿ. ಯಾರನ್ನಾದ್ರೂ ಮರ್ತಿದ್ರೆ ನೀವು ಆಫೀಸಿಂದ ಇನ್ವೈಟ್ ಮಾಡಿ. ಖಂಡಿತ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಪ್ರಿಯಾ, ಬಂದೇಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಜೆನ್ನಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವಾಟ್ ಇಸ್ ದಿಸ್? ಯು ಆರ್ ಲುಕಿಂಗ್ ಗಾರ್ಜಿಯಸ್. ಯಾವ್ದಾದ್ರು ಹುಡುಗನ್ ಪಟಾಯಿಸ್ತಾ ಇದೆಯಾ? ಸರ್, ವಾಟ್ ಸರ್? ಅರ್ಜೆಂಟ್ ರಾಕೇಶ್ ನನ್ನ ಚೇಂಬರ್ ಬಂದು ನೋಡಕ್ಕೆ ಹೇಳು. ಓಕೆ? ಓಕೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವರಿಬಡಿ. ನಾವು ಭೇಟಿಯಾದ್ವಿ, ಜೊತೆಯಾದ್ವಿ, ದೂರನೂ ಆದ್ವಿ. ಈಗ ಮತ್ತೆ ಒಂದಾಗಿದ್ದೀವಿ. ಈ ಕ್ಷಣ ರೋಮಾಂಚನ. ಲವ್, ಸೋನಿಯಾ. ಹಾಯ್ ರಾಜ್. ಹಾಯ್ ರಾಕೇಶ್, ಪ್ಲೀಸ್ ಕಮ್. ರಾಜ್, ಏನದ್ ಪ್ರಾಬ್ಲಮ್? ಅಬ್ಸರ್ವೇಷನ್ಗೆ ಅಂತ ನಮ್ಮ ಸ್ಟಾಫ್ಗೆ ಹೊಸ ಆನ್ಸರ್ ಕೊಟ್ಟಿದ್ವಲ್ಲ, ಅದರಲ್ಲಿ ಕಂಪ್ಲೇಂಟ್ ಇದೆ. ಅಲ್ಲ, ನೀನ್ ಚೆಕ್ ಮಾಡಿ ತಾನೆ ಪ್ರೊಡಕ್ಷನ್ಗೆ ಆರ್ಡರ್ ಕೊಟ್ಟಿದ್ದು? ಹೌದು, ಆದ್ರೆ ಅವ್ರು ಹೇಳೋ ಪ್ರಕಾರ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿರೋ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಾ ಇದೆ. ಅಂದ್ರೆ ಅಟ್ ಎ ಟೈಮ್ 2 ನಂಬರ್ ಕನೆಕ್ಟ್ ಆಗ್ತಿದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಪ್ರೊಡಕ್ಷನ್ ನಿಲ್ಸ್ಬಿಡು. ಪ್ರೊಡಕ್ಷನ್ ಸ್ಟಾಪ್ ಮಾಡೋದಕ್ಕೆ ಮುಂಚೆ ನೀನು ಒಂದ್ಸತಿ ಸೋನಿಯಾ ಮೇಡಮ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಮಾತಾಡ್ತೀನಿ. It's perfect. Please go ahead with this contract file, Miss Monisha. Thank you. You're welcome. Madam, our next project worth is about 50 crores. Regarding dates? Yes. Madam, Mr. Rajkumar ನಿಮ್ಮ ಹತ್ರ ಮಾತಾಡಬೇಕಂತ. ಬರಕ್ ಹೇಳಿ. Okay, madam. Excuse me, ladies and gentlemen. I have an important meeting. Shall we discuss this later? Okay, it's all right. Thank you. May I come in, madam? Come in. Thank you, madam. Hi, Raj. Have a seat. Thank you, madam. ನಿಮಗೆ ಅಂತ ನಾನು ಬೊಕೆ ಕಳಿಸಿದ್ದೆ, ನೋಡಿದ್ರಾ? ನೋಡಿದೆ. ಥ್ಯಾಂಕ್ ಯು ಫಾರ್ ದಿ ಫ್ಲವರ್. ಅದ್ರ ಜೊತೆ ಒಂದು ಕಾರ್ಡ್ ಇತ್ತು, ಓದಿದ್ರಾ? ಓದ್ದೆ. ಥ್ಯಾಂಕ್ಸ್. ನಿಮ್ಮ ಅಚೀವ್ಮೆಂಟ್ ನೋಡಿ ನಾನು ಖುಷಿ ಪಟ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಭಾವನೆ ನಿಮ್ಮ ಮುಖದಲ್ಲಿ ಕಾಣ್ತಾನೆ ಇಲ್ವಲ್ಲ ರಾಜ್? ನೀವು ನಾನು ಬರ್ದಿರೋ ಪದಗಳನ್ನ
ಸುಮ್ಮನೆ ಓದಿದ್ದೀರಾ ಅಷ್ಟೇ, ಅನುಭವಿಸುವುದಿಲ್ಲ ರಾಜ್. ಮೇಡಮ್, ಅದೇ ನಮ್ದು ಹೊಸ ಪ್ರಾಡಕ್ಟ್ ಇದೆಯಲ್ಲ ಮೇಡಮ್, ಅದೇ RX-49 ಅಂತ, ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಅಂದ್ರೆ ನೀವು ಬಂದಿದ್ದು ಈ ವಿಷಯ ಡಿಸ್ಕಸ್ ಮಾಡಕ್ಕ? ಹೌದು ಮೇಡಮ್. ಐ ಆಮ್ ಸಾರಿ, ಐ ಆಮ್ ಬಿಸಿ ನೌ. ಏಷ್ಯನ್ ಝೋನ್ ಇಂದ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಂದ್ರೆ ನೀವು? ಐ ಆಮ್ ಸಾರಿ, ಐ ಆಮ್ ಬಿಸಿ. ಹಾಗಾದ್ರೆ ಲಂಚ್ ಟೇಬಲ್ ಬರಲ್ಲ ಮೇಡಮ್? ನನ್ನ PA ನಿಮಗೆ ತಿಳಿಸ್ತಾರೆ. ಯು ಮೇ ಗೋ ನಾವ್. ಓಕೆ ಮೇಡಮ್. ಹಲೋ, ನಾನು ಭಗತ್ ಮಾತಾಡ್ತಿರೋದು. ಹೇಳಿ ಭಗತ್. ಮೇಡಮ್ ಅರ್ಜೆಂಟ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ತಾವು ಅವ್ರನ್ನ ಸಂಜೆ ಅವ್ರ ಮನೇಲಿ ಮೀಟ್ ಮಾಡ್ಬೇಕಂತೆ. ಮನೆ ಅಂದ್ರೆ ಯಾವ್ದು? ಅಪಾರ್ಟ್ಮೆಂಟಾ, ಸದಾಶಿವ ನಡೆದಿರೋ ಬಂಗ್ಲೆನಾ, ಅಥವಾ ಮ್ಯಾನ್ಷನ್, ಇಲ್ಲ ಓಲ್ಡ್ ಹೌಸಾ, ಯಾವ್ದು? ಅದೇ ಸರ್, ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್? ಹೌದು ಸರ್. ಓಕೆ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ರಾಜ್. ರಾಜ್, ಯಾಕಿಷ್ಟು ಲೇಟು? ಅದು ಪ್ರಿಯಾ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿಮ್ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್? ಓ, ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ. ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೌದು ಪ್ರಿಯಾ, ನನ್ನಿಂದಲೇ ಲೇಟ್ ಆಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋಡು, ನೀನ್ ಎಲ್ಲರೂ ವಿಚಾರಿಸ್ಕೊಂತ ಇರೋ, ನಾನು ಇಮಿಡಿಯೇಟ್ ಆಗಿ ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಓಕೆ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದಿರ್ಲಿ, ಏನೆಲ್ಲ ಜೋರ ನಗ್ತಿರಲ್ಲ, ಏನ್ ವಿಷಯ, ಏನ್ ಸಮಾಚಾರ? ನಾನ್ ಹೇಳ್ತೀನಿ. ಎಲ್ರೂ ಸೇರ್ಕೊಂಡು ರಾಕೇಶ್ಗೆ ಪ್ರೀತಿ ಪಾಠ ಹೇಳ್ಕೊಡ್ತಿದ್ದಾರೆ. ರಾಕೇಶ್ಗೆ ಪ್ರೀತಿ ಪಾಠನ? ಲೇ ಕಳ್ಳ. ಇಲ್ಲ ಗುರು, ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಪ್ರೀತಿ ಅಂದ್ರೆ ಧಾರವಾಡ ಬೇಡ ಅಂತೆ. ಈಗ ಪ್ರೀತಿ ಬಗ್ಗೆ ಅವ್ರವ್ರು ತಿಳಿದ ಹಾಗೆ ಹೇಳಿದ್ರು. ನಿಜವಾದ ಪ್ರೀತಿ ಏನು ಅಂತ ನೀನೇ ಹೇಳ್ಬಿಡ. ಓಕೆ ಓಕೆ ಓಕೆ, ಸೈಲೆನ್ಸ್ ಪ್ಲೀಸ್. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ, ಪ್ರೀತಿ ನಂಬಿ ನೇಣ್ ಹಾಕೊಂಡು ಸಾಯಿ, ಹೀಗೆ ಅಂತ ಇದ್ದ ಈ ಸಿಪಾಯಿ, ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ಪ್ರೀತ್ಸೆ ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ, ಲವ್ ಯು ಮಿಸ್ ಯು ಅನ್ನೋದಲ್ಲ ಪ್ರೇಮ, ಹೇಳಿ ಕೇಳಿ ಆಗೋದಲ್ಲ ಪ್ರೇಮ, ಕಾಡಿಬೇಡಿ ಮಾಡೋದಲ್ಲ ಪ್ರೇಮ. ಹೇಳೋದಕ್ಕೆ ಯಾವ ಪದವಿಲ್ಲವೋ, ಕ್ಷಣ ಕ್ಷಣವೂ ಅನುಭವಿಸೋ ಭಾವನೆಯೇ ಪ್ರೇಮ. ಪ್ರೀತ್ಸೆ ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ, ಲವ್ ಯು ಮಿಸ್ ಯು ಅನ್ನೋದಲ್ಲ ಪ್ರೇಮ.
ಜೀವನ ಸಾಗಬೇಕು ದಿನ ದಿನ ನೋವ ಮರೆಸೋ ಸಾಧನ ಪ್ರೇಮವು ಹೂವು ಮುಳ್ಳು ಜೊತೆಯಲ್ಲಿ ಒಂದೇ ಬಳ್ಳಿಯಲ್ಲಿದ್ದರು ಹೂವ ಪಡೆಯೋ ಜಾಣೆ ಪ್ರೇಮವು ವಾತ್ಸಲ್ಯದ ವ್ಯಾಮೋಹದ ವ್ಯಾಕರಣ ಪ್ರೇಮ ವೈವಿಧ್ಯದ ವೈಶಿಷ್ಟ್ಯದ ಸಮ್ಮಿಲನ ಪ್ರೇಮ ಇದು ಬರೆಯೋ ತಿಪ್ಪಣದಿ ನೀ ತರುವ ಜಾದು ವಿಧ ವಿಧವಾದ ಮುದವಾದ ಮಕರಂದ ಪ್ರೇಮವು ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ ಲವ್ ಯು ಮಿಸ್ ಯು ಅನ್ನೋದಲ್ಲ ಪ್ರೇಮ ಹೃದಯ ಸೇರಿಸು ಬದುಕ ಬವಣೆ ನೀಗಿಸು ಧರೆಯಲ್ಲಿ ಸಿಗುವ ಅಮೃತ ಪ್ರೇಮವು ಎಂದು ಖಾಲಿಯಾಗದ ಮಾಗಿ ಉಪ್ಪು ಕಾಡದ ಒಂದು ದಿವ್ಯ ಚೇತನ ಪ್ರೇಮವು ಸಲ್ಲಾಪಕ್ಕೆ ಸಂತೋಷಕ್ಕೆ ಪ್ರೇರಣೆ ಈ ಪ್ರೇಮ ಸಂಧಾನಕ್ಕೆ ಸವಿಗಾನಕ್ಕೆ ಕಾರಣ ಈ ಪ್ರೇಮ ಅದು ಕೂಡೋದು ಕಳೆಯೋದು ಗುಣಿಸೋದಲ್ಲ ಇದು ಚಿರಕಾಲ ಸ್ಥಿರವಾದ ದೈವಾನಿ ಪ್ರೇಮವು ತನಾನು 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 ತನನನನೇ ತನಾನು 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 ತನನನನೇ ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ ಲವ್ ಯು ಮಿಸ್ ಯು ಅನ್ನೋದಲ್ಲ ಪ್ರೇಮ ಏನಾಯ್ತು? ಬೇರೆ ಯಾರು ಅನ್ಕೊಂಡ್ರಾ? ಇಲ್ಲಪ್ಪ, ಹಾಗೆ ಸುಮ್ನೆ. ಮತ್ತೆ ಯಾಕೆ ಗಾಬರಿ ಆದ್ರಿ? ಇಲ್ಲ, ನಾನು ಯಾರೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬೆಡ್ರೂಮ್ ಅಲ್ಲಿ ಹೆಂಡತಿ ಪಕ್ಕದಲ್ಲಿರುವಾಗ ಬೇರೆಯವ್ರ ಬಗ್ಗೆ ಯೋಚಿಸೋದ್ ತಪ್ಪು. ಬರೀ ಬೆಡ್ರೂಮ್ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲೇ ಇದ್ರು ಹೆಂಡತಿನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಹೌದು. ರಾಜ್, ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಎಲ್ರೂ ತುಂಬಾ ಸಂತೋಷ ಪಟ್ರು. ನನ್ಗೂ ತುಂಬಾ ಖುಷಿ ಆಯ್ತು. ಎಲ್ರೂ ನಿಮ್ಮನ್ನೇ ಹೊಗಳ್ತಿದ್ರು, ಮನೇನ್ ಹೊಗಳಿದ್ರು, ಹಾಗೆ ಊಟನೂ ಮೆಚ್ಕೊಂಡ್ರು. ಅದೆಲ್ಲ ಇರ್ಲಿ, ನಮ್ಮ ಶ್ರೀಮತಿನ ಯಾರಾದ್ರೂ ಹೊಗಳಿದ್ರ? ನನ್ ಶ್ರೀಮಾನ್ ಬಾಯಿಂದ ಮಾತ್ರ ನನ್ಗೆ ಹೊಗಳಿಸ್ಕೊಳಕ್ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರೂ ನಿಮ್ಮನ್ನ ಹೊಗಳೋದ್ ನೋಡೋದು ಅಂದ್ರೆ ನನ್ಗಿನ್ನೂ ಇಷ್ಟ. ಅದಿರ್ಲಿ, ತಾವ್ ಯಾವಾಗ ನಮ್ಮನ್ನ ಹೊಗಳೋದು? ಎಷ್ಟು ಹೊಗಳಿದ್ರು ತೃಪ್ತಿನೇ ಇಲ್ಲ. ನಮ್ ಪುಟ್ಟು ಬಂದ್ಬಿಟ್ಟ ಅಂದ್ರೆ ಅವಾಗ ಹೊಗಳೋದೆಲ್ಲ ಬಂದ್. ನೀವ್ 20 ಸಲ ಕರೆದ್ರೆ ನಾನ್ 1 ಸಲ ಮಾತ್ರ ಬಂದಿರಿ ಅಂತೀನಿ. ಟಾಕ್ ಟು ದೀಸ್ ಪೀಪಲ್. ಏನ್ ಹೇಳ್ತಾರೆ ನೋಡೋಣ. ಹಾಯ್ ರಾಕೇಶ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸಂಜೆ ರಿಪೋರ್ಟ್ ಬೇಕು.
ಆ ಫಾಲ್ಟ್ ರಿಪೋರ್ಟ್ ಇದೆಯಲ್ಲ ಅದನ್ನ ಸಂಜೆ ಒಳಗೆ ನನ್ನ ಚೇಂಬರ್ ಯಾ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೇರ್ಮನ್ ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ನನ್ನ ಚೇಂಬರ್ ಅಲ್ಲಿ ಇಡು. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಬರಕ್ಕೆ ಹೇಳಿದ್ರಂತೆ. ಇದು ನಿನ್ನ ರಿಸಿಗ್ನೇಷನ್ ಲೆಟರ್. ಸರ್, ವಾಟ್ ಸರ್? ಯು ಆರ್ ರಿಸೈನಿಂಗ್ ದಿಸ್ ಕಂಪನಿ ರೈಟ್ ನೌ. ಸರ್, ನಾನು ಯಾಕೆ ರಿಸೈನ್ ಮಾಡ್ಲಿ? ಅದನ್ನ ನೀನು ನನ್ನೇ ಕೇಳ್ತೀಯ? ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ನಿನಗೆಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಿಕ್ಕೆ? ಸರ್, ಇದು ಸುಳ್ಳು ಸರ್. ಐ ಸೇ ಜಸ್ಟ್ ಸೈನ್ ಇಟ್. ವಾಟ್ ಈಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ನನ್ನ ಬಗ್ಗೆ ಅವ್ರ ಹತ್ರ ಏನ್ ಹೇಳಿದೆ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ಪರಿಸ್ತಾ ಇದ್ಯಾ? ಹೇಳು ಸೋನಿಯಾ, ಹೇಳು ಏನ್ ನಡೀತು ಅಂತ. ನೀನ್ ತಪ್ಪು ಮಾಡಿ ನನ್ನ ಬಗ್ಗೆ ಅವ್ರ ಹತ್ರ ಏನೇನೋ ಹೇಳಿದ್ಯಾ? ನನ್ನದ್ರಿಗೆ ನನ್ನ ಹೆಂಡತಿ ಹತ್ರ ಮಾತಾಡ್ತೀಯ? ಸರ್, ನೋಡು, ತುಟಿ ಪಿಟಿಕ್ ಅಂತ ಈ ಲೆಟರ್ ಸೈನ್ ಹಾಕಿ ಇಲ್ಲಿಂದ ಹೊರಟೋಗು. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಸೋನಿಯಾ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್. ಲುಕ್, ನನಗೂ ನನ್ನ ಕಂಪನಿಗೂ ಅವಮಾನ ಆಗೋದು ನನಗೊಂಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ರೆಸಿಗ್ನೇಷನ್ ಮಾತ್ರ ಕೇಳ್ತಾ ಇರೋದು. ನೀನ್ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ನಿನ್ನ ಸುಟ್ಟು ಬಿಡ್ತಾ ಇದ್ದೆ. ಸರ್, ಪ್ಲೀಸ್ ಸರ್. ರೆಸಿಗ್ನೇಷನ್ ಲೆಟರ್ಗೆ ಸೈನ್ ಮಾಡಿ 24 ಗಂಟೆ ಒಳಗೆ ತಂದ್ಕೊಡ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ನಾನು ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್. ಈ ಲೆಟರ್ ಸೈನ್ ಮಾಡಿ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ಸರ್, ನಡೆದಿದ್ದೇನೋ ಅಂತ ಹೇಳ್ತೀನಿ ಸರ್. ಸರ್, ದಯವಿಟ್ಟು ಸರ್. Darling, control yourself. Baby, raise ಮಾಡ್ಕೋಬೇಡಿ. Don't get excited. Come on, darling. Come on, baby. Come on. ನೋಡಿ, ನಿಮ್ಗೆ ಯಾರಿಗೂ ನಿಜ ಗೊತ್ತಿಲ್ಲ. ಆಕ್ಚುಲಿ ಸೋನಿಯಾನೇ ನನ್ನ ಮನೆ ಕರ್ಸಿದ್ಲು. ಮನೆ ಕರ್ಸ್ಬಿಟ್ಟು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಆದ್ರೆ ಈಗ ಹೇಳ್ತಾ ಇದ್ದಾಳೆ ನಾನೇ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ನನಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ರಿಸೈನ್ ಮಾಡಕ್ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ? ನೋಡಿ, ನೀವೆಲ್ಲ ನನ್ನ ಜೊತೆ ವರ್ಕ್ ಮಾಡೋರು. ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ವಾ ನಿಮ್ಗೆ? ನನ್ನ ನಂಬಲ್ವಾ ನೀವ್ ಯಾರು? ರಾಕೇಶ್, ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ನಂಬಲ್ವಾ ನೀನು? ರಾಜ್, ನೀನು ಆಫೀಸಿಂದ ಹೋದ್ಮೇಲೆ ನಾನು ಎಲ್ಲರ ಹತ್ರ ನಿನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಆದ್ರೆ ಯಾರು ನಿನ್ ಮಾತು ನಂಬ್ತಾನೆ ಇಲ್ಲ. ಯಾರು ನಂಬಲಿಲ್ಲ ಅಂತ ಆ ಸೋನಿ ಹೇಳಿದ್ದೆ ಸರಿ ಅಂತ ನಾನು ರಿಸೈನ್ ಮಾಡ್ಬೇಕಾ? ರಾಜ್, ನೀನ್ ರಿಸೈನ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ತಪ್ಪಾಗೋದು ಸಹಜ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಪರಿಸ್ಥಿತಿ ಹೀಗೆ ಇರ್ತಿತ್ತು. ಬಟ್ ಈಗ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಇದನ್ನೆಲ್ಲ ಹೇಗೆ ನಂಬೋದು? ನೋಡ್ರಾಜ್, ಆಗಿದ್ದನ್ನೆಲ್ಲ ಮರ್ತ್ಬಿಡು. ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನೀಗಾಗಲೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಬಂಗ್ಲೆ ಬೇರೆ ತಗೊಂಡಿದ್ಯಾ. ಒಂದ್ ವೇಳೆ ಈಗ ರಿಸೈನ್ ಮಾಡಿದ್ರೆ ನೀ ಸಾಲ ಹೇಗೆ ತೀರಿಸ್ತೀಯ ಹೇಳು? ನನ್ನ ಮಾತು ಕೇಳು. ಸೀದಾ ರಾಯ ಅವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ. ಆಮೇಲೆ ಅವರು ನಾನು ಅವ್ರ ಕಾಲು ಹಿಡಿಬೇಕಾ? ಅದು ನಾನ್ ಮಾಡಿದಿರೋ ತಪ್ಪಿಗೆ ಉಪದೇಶ ಎಲ್ಲ ನೀನೇ ಇಟ್ಕೋ. ರಾಜ್, ರಾಜ್, ಇನ್ನೊಂದು ವಾರದೊಳಗೆ ಬೇರೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಈ ಬಂಗ್ಲೆನ ಸೀಸ್ ಮಾಡ್ಬೇಕಾಗತ್ತೆ. ನೀವ್ ಗಂಡ್ಸು ಅಂತ ನೀವೇನ್ ಮಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಐ ವಾಂಟ್ ಅ ಡಿವೋರ್ಸ್. ಐ ಆಮ್ ಲೀವಿಂಗ್ ಯು ರೈಟ್ ನೌ. ನೋಡಿ ರಾಜ್, ಸೆಕ್ಷುಯಲ್ ಎಕ್ಸ್ಪ್ಲಾಯ್ಟೇಷನ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವೆಲ್ಲ ಕಾಮನ್. ಆದ್ರೆ ನಿಮ್ ಕೇಸ್ ಉಲ್ಟಾ. ಎಸ್, ಇಲ್ಲಿ ನಿಮ್ಮನ್ನ ಒಂದ್ ಹೆಂಗ್ಸು ಸೆಕ್ಷುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಟ್ರೈ ಮಾಡಿದಾಳೆ. ಆದ್ರೆ ನಮ್ಮ ಸೊಸೈಟಿ ಮೈಂಡ್ಸೆಟ್ ಹದಗೆಟ್ಟು ಹೋಗಿದೆ. ಇಂಥ ಕೆಲಸ ಎಲ್ಲ ಗಂಡಸ್ರೇ ಮಾಡೋದು ಅಂತ. ಹಾಗಾದ್ರೆ ನನಗೆ ನ್ಯಾಯ ಸಿಗಲ್ವಾ ಸರ್? ಎಸ್, ಬೇಕಾದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಆಗ್ಬೋದು. ಬಟ್ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಇದ್ರ ಸೈಡ್ ಎಫೆಕ್ಟ್ಸ್ ಹೇಳ್ತೀನಿ ಕೇಳಿ. ಪ್ರೆಸ್ನವರು, ಮೀಡಿಯಾದವರು ಇಂಥ ನ್ಯೂಸ್ನ ದೊಡ್ಡ ಇಶ್ಯೂ ಮಾಡಿ ನಿಮ್ಮ ಮಾನ ಹರಾಜಾಗ್ತಾರೆ. ಮಹಿಳಾ ಸಂಘದವರು ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ತಾರೆ. ರಾಜ್, ಇದೊಂದು ದೊಡ್ಡ ಕಂಪನಿಯ ಪ್ರೆಸ್ಟೀಜ್ ಇಶ್ಯೂ.
ಅವ್ರ ಸ್ಟೇಟಸ್ ಉಳಿಸ್ಕೊಳ್ಳೋದಿಕ್ಕೆ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಕೇಸ್ ಹಾಕಿ ಪ್ರೂವ್ ಮಾಡ್ತಾರೆ. ನಿಮಗೆ 7 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ರಾಜ್, ನೀವು ಪ್ರಿಯಾಗಿ ವಿಷಯ ಹೇಳಿಲ್ಲ ತಾನೆ? ಇಲ್ಲ ಸರ್. ವೆರಿ ಗುಡ್. ನಿಮ್ ಫ್ರೆಂಡ್ ಆಗಿ ಅಡ್ವೈಸ್ ಮಾಡ್ತೀನಿ, ನೀವು ಪ್ರಿಯಾಗಿ ಏನಾದರೂ ಸಬೂಬ್ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡಿ, ಇಬ್ರು ದೂರ ಹೊಟ್ಟೋಗಿ. ಹೌದು ರಾಜ್, ಸದ್ಯಕ್ಕಿರೋದು ಇದೊಂದೇ ಪರಿಹಾರ. ಯೋಚನೆ ಮಾಡಿ. ರಾಜ್, ನೀವ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ ಕೋರ್ಟ್ ಜೇಬಲ್ಲಿ ಈ ರೆಸಿಗ್ನೇಷನ್ ಲೆಟರ್ ಇತ್ತು. ಹೌದು. ಯಾಕೆ? ಸೋನಿಯಾ ನನ್ನ ಮೇಲೆ ಆರೋಪ ಹೊರಿಸಿದ್ದಾಳೆ, ನಾನು ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ಏನು? ನಿಜ ಏನು ಅಂದ್ರೆ, ಮೊಬೈಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅವಳ ಮನೆಗೆ ಹೋಗಿದ್ದೆ. ಅವಳು ನನ್ನ ಸೆಕ್ಚುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ಲು. ನಾನು ಅದಕ್ಕೆ ಒಪ್ಲಿಲ್ಲ. ಆ ಕೋಪದಲ್ಲಿ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ತಿದ್ದಾಳೆ. ಅವಳ ಹತ್ರ ಇರೋ ಪವರ್ನ ಯೂಸ್ ಮಾಡ್ಕೊಂಡು ಕಂಪನಿಯಿಂದನೇ ನಾನು ಹೊರಗಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ನೀವ್ ಯಾಕೆ ನನ್ನ ಹತ್ರ ಏನೂ ಹೇಳಿಲ್ಲ? ಏನಂತ ಹೇಳಿ ಪ್ರಿಯಾ, ನನ್ನ ಮಾತು ಯಾರು ನಂಬ್ತಾ ಇಲ್ಲ. ನನ್ನ ಸ್ಟಾಫ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ನಾನೇ ತಪ್ಪಿತಸ್ಥ ಅಂತ ನೋಡ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ರಾಕೇಶೇ ನನ್ನ ಮಾತು ನಂಬ್ತಾ ಇಲ್ಲ. ಈಗ ತಾನೇ ಲಾಯರ್ ರಾಮದಾಸ್ ಹತ್ರ ಹೋಗಿ ಬಂದೆ. ಅವ್ರೇನ್ ಹೇಳಿದ್ರು ಗೊತ್ತಾ? ರೆಸಿಗ್ನೇಷನ್ ಇಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಡು ಅಂದ್ರು. ಇನ್ನೂ ಒಂದು ವಿಷಯ ಹೇಳಿದ್ರು, ಒಂದ್ ಹೆಂಗ್ಸು ಒಬ್ಬ ಗಂಡ್ಸನ್ನ ಸೆಕ್ಚುಲಿ ಅಸಾಲ್ಟ್ ಮಾಡ್ತಾಳೆ ಅಂದ್ರೆ ಯಾರು ನಂಬಲ್ವಂತೆ. ಇಂಥ ಪರಿಸ್ಥಿತಿ ನಾನು ಇರ್ಬೇಕಾದ್ರೆ ನಿನ್ ಹತ್ರ ಏನಂತ ನಾನು ವಿಷಯ ಹೇಳಿ ನಿನ್ ಹೇಗ್ ನಂಬಿಸ್ಲಿ? ನನ್ನನ್ನು ನೀವ್ ನಂಬಿಸೋ ಅವಶ್ಯಕತೆ ಇರ್ಲಿಲ್ಲ ರಾಜ್. ನೀವ್ ಹೇಳಿದ್ರೆ ನಾನ್ ನಂಬ್ತಿದ್ದೆ. ನನಗ್ ಗೊತ್ತು ನೀವ್ ಈ ತಪ್ಪು ಮಾಡಿಲ್ಲ ಅಂತ. ರಾಜ್, ನೀವ್ ರಿಸೈನ್ ಮಾಡ್ಬೇಡಿ. ಹಾಗ್ ಮಾಡಿದ್ರೆ ಜನ ಎಲ್ಲ ಈ ಸುಳ್ಳಿನೇ ಸತ್ಯ ಅನ್ಕೋತಾರೆ. ಜೀವನ ಪೂರ್ತಿ ನಿಮ್ದೇ ತಪ್ಪು ಅನ್ನೋ ಹಾಗೆ ನೋಡ್ತಾರೆ. ನಾವ್ ಈ ಸುಳ್ಳಿನ ವಿರುದ್ಧ ಹೋರಾಡೋಣ. ನಮ್ ಸತ್ಯಕ್ಕೋಸ್ಕರ, ನಮ್ ಗೌರವಕ್ಕೋಸ್ಕರ. ಪ್ರಿಯಾ, ನನಗ್ ಬೇಕಾಗಿದ್ದೊಂದೇ, ಇಂಥ ಟೈಮಲ್ಲಿ ನೀನ್ ನನ್ನ ಜೊತೆ ಇರ್ತೀಯೋ ಇಲ್ವೋ ಅನ್ನೋದೇ ಮುಖ್ಯ. ನೀನ್ ನನ್ನ ಜೊತೆಲಿದ್ರೆ ನಾನು ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಅವರಿದ್ದಾರಾ? ಇದ್ದಾರೆ, ನಾನು ಅವ್ರ ಅಸಿಸ್ಟೆಂಟ್ ಮಾತಾಡ್ತಿರೋದು. ನಾನು ರಾಜ್ಕುಮಾರ್ ಅಂತ, ಸ್ವಲ್ಪ ಅವ್ರಿಗೆ ಕೊಡ್ತೀರಾ? ಮಾತಾಡಬೇಕು. ಒಂದು ನಿಮಿಷ ಸರ್. ಯಾರು? ರಾಜ್ಕುಮಾರ್ ಲೈನಲ್ಲಿ ಇದ್ದಾರೆ. ಹಲೋ, ನಾನು ಆ ಸೋನಿಯಾ ಮೇಲೆ ಕೇಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ. ನೋಡಿ ರಾಜ್, ಈ ಕೇಸ್ ಬಗ್ಗೆ ನಿಮಗೀಗಾಗಲೇ ಎಲ್ಲ ವಿಚಾರನೂ ಹೇಳಿದ್ದೀನಿ. ಇನ್ನೊಂದ್ಸಾರಿ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಈ ನಿರ್ಧಾರದ ಜೊತೆ ನನ್ನ ಹೆಂಡತಿನೂ ಇದ್ದಾಳೆ. ಸರಿ, ಅವ್ರಿಗೆ ನಾನು ನೋಟಿಸ್ ಕಳಿಸ್ತೀನಿ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನೀವು ಮಾಮೂಲಾಗಿ ಆಫೀಸ್ಗೆ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಯಾಕಂದ್ರೆ ನಿಮ್ಮನ್ನ ರಿಸೈನ್ ಮಾಡಿ ಅಂತ ಕೇಳಕ್ಕೆ ಅವ್ರಿಗೆ ಬೇರೆ ಯಾವ ಕಾರಣನೂ ಸಿಗಬಾರ್ದು. ಅರ್ಥ ಆಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. Gonna start a new battle. He's gonna win it, no doubt. He's gonna start a new battle. Hey! ಗುಡ್ ಮಾರ್ನಿಂಗ್ ಜೆನ್ನಿ. ಇವತ್ತಿನ ರಿಪೋರ್ಟ್ ನನ್ನ ಚೇಂಬರ್ಗೆ ತಗೊಂಬಾ. ಓಕೆ? ಓಕೆ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. Why you say good morning? It's a bad morning for me. You ನೀನ್ ಮಾಡಿರೋ ಹಲ್ಕ ಕೆಲಸಕ್ಕೆ ನಿನ್ನ ಪೊಲೀಸ್ ಕೊಡ್ಬೇಕಾಗಿತ್ತು. ನೀನು ಬರೀ ರೆಸಿಗ್ನೇಷನ್ ಲೆಟರ್ ಕೊಟ್ಟರೆ ಸಾಕು ಅಂತ ನಾನು ನಿನ್ನ ಮಾಫಿ ಮಾಡಿದೆ. ಆದ್ರೆ ನೀನು ನನ್ನ ಹೆಂಡತಿನೇ ನಿನ್ನ ಸೆಕ್ಸುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಅದು ಇದು ಅಂತ ನನ್ನ ಮೇಲೆ ಕೇಸ್ ಹಾಕಿ ನನಗೆ ನೀನ್ ನೋಟಿಸ್ ಕಳಿಸಿದೀಯಾ? ಸರ್, ನಡೆದಿದ್ದು ಅದೇ ಸರ್, ಅದೇ ನಿಜ ಸರ್. ಶಟ್ ಅಪ್. ನಿಜ ಏನು ಅಂದ್ರೆ ನೀನ್ ನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದೀಯಾ. ಆದ್ರೆ ಒಂದಂತೂ ಸತ್ಯ, ನೀನ್ ಅನ್ಕೊಂಡಿರ್ಬೋದು ಈ ರೀತಿ ಕೇಸ್ ಹಾಕಿದ್ರೆ ನಾನು ಹೆದರ್ತೀನಿ. ನನ್ನ ಗೌರವ, ನನ್ನ ಕಂಪನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ರೆಸಿಗ್ನೇಷನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ರಾಜ್ಕುಮಾರ್, ನಿನಗೆ ನನ್ನ ಪವರ್, ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ.
ನಿನ್ನನ್ನು ದಿಗಣೆ ತರ ಹಾಗೆ ಹೊಸ್ಕಾಕ್ಬಿಡ್ತೀನಿ ಹುಷಾರ್. ನಿನ್ನ ನೋಟಿಸ್ಗೆ ಕೋರ್ಟ್ ಅಲ್ಲಿ ಉತ್ತರ ಕೊಟ್ಟು ಆಮೇಲೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ನನ್ನ ಹೆಂಡತಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ ಅಂತ. ನಿನ್ನ ಪ್ರೆಸೆಂಟ್ ಫ್ಯೂಚರ್ ಎರಡನ್ನೂ ನಾಶ ಮಾಡೇ ಮಾಡ್ತೀನಿ. ಈ ಕೋರ್ಟ್ ಅಲ್ಲಿ ಒಂದು ವಿಚಿತ್ರವಾದ ಕೇಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತದ ಅತಿ ದೊಡ್ಡ ಕಂಪನಿಯಾದ ವಾಯ್ಸ್ ಮೊಬೈಲ್ ಎಂಡಿ ಮಿಸಸ್ ಸೋನಿಯಾ ರಾಯ್ ಅವರ ಮೇಲೆ ಅವರದೇ ಕಂಪನಿಯ ಡೈರೆಕ್ಟರ್ ಆದ ರಾಜ್ಕುಮಾರ್ ಅವರು ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ನ ಫೈಲ್ ಮಾಡಿದ್ದಾರೆ. ಮಹಿಳೆಯರನ್ನ ದೇವತೆ ಅಂತ ಪೂಜಿಸೋ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಘಟನೆ ಸಂಭವಿಸೋದಕ್ಕೂ ಸಾಧ್ಯನಾ ಅಂತ ಇಡೀ ನಗರ ತನ್ನ ತಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು. ಮಿಸ್ಟರ್ ರಾಜ್ಕುಮಾರ್, ಹ್ಯಾಂಡ್ಸಮ್ ಪರ್ಸನಾಲಿಟಿ. ಒಂದು ಹೆಂಗಸಿಂದ ನಿಮ್ಮ ಮೇಲೆ ಬಲಾತ್ಕಾರದ ಪ್ರಯತ್ನ, ನಿಮ್ಮ ಶೀಲಹರಣ, ಅವಳಿಗೆ ಸಿಹಿ ಹೂರಣ. ಅದ್ ಸರಿ, ಪ್ರಮೋಷನ್ ಆದ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದ್ಮೇಲೆ ಏನಾಯ್ತು? ಸರ್, ನನ್ನ ಫ್ರೆಂಡು ರಾಕೇಶ್ ನನ್ನ ಹತ್ರ ಬಂದು ಹ್ಯಾಂಡ್ಸೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪ್ರೊಡಕ್ಷನ್ ಹೇಗಾದ್ರೂ ನಿಲ್ಲಿಸಬೇಕು, ಇದ್ರ ಬಗ್ಗೆ ಮಿಸಸ್ ಸೋನಿಯಾ ಹತ್ರ ಮಾತಾಡ್ಬೇಕು ಅಂತ ಹೇಳ್ದ. ಆಯ್ತು, ಮಾತಾಡಿದ್ರ? ಇಲ್ಲ. ಯಾಕೆ? ಅವ್ರ PA ಹೇಳಿದ್ರು ಸಂಜೆ ಅವ್ರ ಮನೇಲೆ ಮೀಟ್ ಮಾಡಿ ಅಂತ. ಯು ಆರ್ ವೆರಿ ಲಕ್ಕಿ ಫೆಲೋ. ನೀವು ಕಾಯ್ತಾ ಇದ್ದ ಟೈಮು ಬಂದೇ ಬಿಡ್ತು. ಅವ್ರನ್ನ ಮೀಟ್ ಮಾಡೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದೇ ದಿನ ನೀವು ಮನೆಗೆ ಹೋಗ್ಬೇಕಾದಂತ ಅವಶ್ಯಕತೆ ಇತ್ತು, ಆದ್ರೆ ನೀವು ಹೋಗ್ಲಿಲ್ಲ. ಮೈ ಲಾರ್ಡ್, ಅವತ್ತೇ ಇವರ ಹೊಸ ಮನೆಯ ಗೃಹ ಪ್ರವೇಶದ ಪಾರ್ಟಿ ಇತ್ತು. ಆಮ್ ಐ ರೈಟ್? ಅಲ್ಲ, ಆದ್ರೆ ನಂಗೆ ಈ ಕೆಲಸ ತುಂಬಾ ಮುಖ್ಯವಾಗಿತ್ತು. ಓ, ಯಾವ ಕೆಲಸ? ಹೇಳದ್ನಲ್ಲ, ಹ್ಯಾಂಡ್ಸೆಟ್ ಪ್ರೊಡಕ್ಷನ್ ಇಲ್ಸೋ ಕೆಲಸ. ನೋ 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 ಎಕ್ಸೈಟ್ಮೆಂಟ್. ನಾನು ಬೇರೆ ಏನೋ ಅನ್ಕೊಂಡೆ. ನಾನ್ ಸೋನಿಯಾ ಮನೆಗೆ ಹೋದೆ. ಕೆಲಸದೊಳಗೆ ಬಂದು ಬಾಗಿಲು ತೆಗೆದ್ಲು. ಆಮೇಲೆ ಸೋನಿಯಾನು ಬಂದ್ರು. ಒನ್ ಮಿನಿಟ್. ಸೋನಿಯಾ ಬಂದ್ರು, ನೀವೇನ್ ಮಾಡಿದ್ರಿ? ನಾನು ಹೇಳದ್ನಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕು. ಅದೇ ನೀವು ಏನ್ ಮಾಡಕ್ ಹೋಗಿದ್ರಿ? ಸರ್, ನಾನು ಹೇಳದ್ನಲ್ಲ ಏನ್ ಮಾಡಕ್ ಹೋಗಿದ್ದೆ ಅಂತ. ಐ ನೋ ಇಟ್. ಮಿಸ್ ಜೆನ್ನಿ, ಮಿಸ್ಟರ್ ರಾಜ್ಕುಮಾರ್ PA. ಹೌದು ಸರ್. ವೆರಿ ಸ್ಮಾರ್ಟ್. ದಿನ ರಾಜ್ಕುಮಾರ್ ಅವರು ಆಫೀಸಿಗೆ ಬರುವಾಗ ನಿಮಗೆ ವಿಶ್ ಮಾಡ್ತಾ ಇದ್ರಾ? ಹೌದು. ಹೇಗೆ? ಅವ್ರ ಕೈಯಲ್ಲಿದ್ದ ನ್ಯೂಸ್ ಪೇಪರ್ ಇಂದನೋ ಫೈಲ್ ಇಂದನೋ ಹೊಡೆದ್ ವಿಶ್ ಮಾಡ್ತಿದ್ರು. ಹೊಡೆದು ವಿಶ್ ಮಾಡ್ತಾ ಇದ್ರಾ? ಅಂದ್ರೆ ಭುಜದ ಮೇಲೆ ಹೊಡಿತಾ ಇದ್ರಾ? ಭುಜದ ಮೇಲೆ ಅಲ್ಲ ಸರ್. ಮತ್ತೆ ಎಲ್ಲಿ ಹೇಳಿ, ಪರವಾಗಿಲ್ಲ. ಅದು ಬ್ಯಾಕ್ ಮೇಲೆ ಹೊಡಿತಾ ಇದ್ರ? ಬ್ಯಾಕ್ ಅಲ್ಲಿ ಎಷ್ಟೊಂದು ಪಾರ್ಟ್ಗಳಿವೆ. ಯಾವ ಪಾರ್ಟ್ ಮೇಲೆ ಹೊಡಿತಾ ಇದ್ರ ಅವರು? ಅದು ಹೇಳು, ಪರವಾಗಿಲ್ಲ, ಹೇಳಮ್ಮ. ಅದು ಐ ಅಬ್ಜೆಕ್ಟ್ ಯುವರ್ ಆನರ್. ಉಡುಪಿ ಕೃಷ್ಣ ಹೆಂಗಸರ ಹತ್ರ ಡೀಸೆನ್ಸಿ ಇಲ್ಲದೆ ಮಾತಾಡ್ತಿದ್ದಾರೆ. ನಾನೆಲ್ಲಿ ಇಂಡಿಸೆಂಟ್ ಆಗಿ ಮಾತಾಡ್ದೆ ಯುವರ್ ಆನರ್? ಮಿಸ್ ಜೆನ್ನಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು, ನಾನು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದೆ. ವಾಟ್ ಇಸ್ ದಿಸ್? ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಡೀಸೆಂಟು, ಕನ್ನಡದಲ್ಲಿ ಹೇಳಿದ್ರೆ ಇಂಡಿಸೆಂಟಾ? ಐ ಆಮ್ ಸಾರಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಾವು ಪಿರಿಯಡ್ ಕೊಂಡು ಮುಂದುವರಿಯೋಣ. ರಾಜ್ಕುಮಾರ್ ಅವರು ಅವ್ರ ಕೈಯಲ್ಲಿದ್ದ ಪೇಪರು, ಫೈಲು, ಸೂಟ್ ಕೇಸ್ ಇಟ್ಕೊಂಡು ಪಿರ್ರೆ ಮೇಲೆ ಹೊಡೆದು ವಿಶ್ ಮಾಡ್ತಾ ಇದ್ರು. ಅಂದ್ರೆ ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಇದ್ರು. ಓಕೆ ಮಿಸ್ ಜೆನ್ನಿ, ಲೇಡೀಸ್ಗೆ ರಾಜ್ಕುಮಾರ್ ಅವರು ಹಾಗೆ ವಿಶ್ ಮಾಡ್ತಾ ಇದ್ರು, ಮತ್ತೆ ಜೆಂಟ್ಸ್ ಹೇಗೆ ಮಾಡ್ತಾ ಇದ್ರು? ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ವಿಶ್ ಮಾಡ್ತಿದ್ರು. ಎಷ್ಟು ಭೇದ ಭಾವ. ಸೀರೆಗೆ ಬೆಣ್ಣೆ, ಚಡ್ಡಿಗೆ ಸುಣ್ಣ. ಇಟ್ ಈಸ್ ನಾಟ್ ಡನ್. ಇಟ್ಸ್ ವೆರಿ ಬ್ಯಾಡ್. ಮಿಸ್ ಚೆನ್ನೆ, ಥ್ಯಾಂಕ್ ಯು. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಮೈ ಲಾರ್ಡ್, ಮಿಸ್ಟರ್ ರಾಜ್ಕುಮಾರ್ ಬಿಹೇವಿಯರ್ ಬಗ್ಗೆ ಗೊತ್ತಾಯ್ತಲ್ಲ? ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು. ಮಿಸ್ಟರ್ ರಾಮದಾಸ್, ನೀವೇನಾದ್ರೂ ಹೇಳೋದಿದೆಯಾ? ಎಸ್ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಮಿಸಸ್ ಸೋನಿಯಾ ಅವರು ಕಟಕಟಕ್ಕೆ ಬರೋದಕ್ಕೆ ತಮ್ಮ ಅನುಮತಿ ಕೋರ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸಸ್ ಸೋನಿಯಾ ರಾಯ್, ನನ್ನ ಕ್ಲೈಂಟ್ ಮಿಸ್ಟರ್ ರಾಜ್ಕುಮಾರ್ ಹೇಳಿದಾಗೆ ಆನ್ಯುವಲ್ ಡೇ ಫಂಕ್ಷನ್ ದಿನ CEO ಪೋಸ್ಟ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿದ್ರಿ. ಯಾಕೆ?
ನನಗೆ ಅವರ ಟ್ರ್ಯಾಕ್ ರೆಕಾರ್ಡ್ ಇಂಪ್ರೆಸ್ ಆಯ್ತು. ಅದಕ್ಕೆ ಜನವರಿ 21 ಫಸ್ಟ್ ಟೈಮ್ ನೀವು ಕಂಪನಿಗೆ ಬಂದಿದ್ರಿ. ಪ್ರಮೋಷನ್ ಲಿಸ್ಟ್ ಕೂಡ ಡಯಾಸ್ ಮೇಲೆ ನಿಮಗೆ ಕೊಟ್ಟಿದ್ರು. ಹೀಗಿರುವಾಗ ನೀವು ಮಿಸ್ಟರ್ ರಾಜ್ಕುಮಾರ್ ಟ್ರ್ಯಾಕ್ ರೆಕಾರ್ಡ್ನ ಎಲ್ಲಿ ಯಾವಾಗ ನೋಡಿದ್ರಿ? ನನ್ನ ಹಸ್ಬೆಂಡ್ ಹತ್ರ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಯಾವಾಗ? ಅದೇ ದಿನ ಪ್ರಮೋಷನ್ ಅನೌನ್ಸ್ ಆಗೋ ಟೈಮಲ್ಲಿ. ಹಾ, ಆ ಡಿಸ್ಕಷನ್ಗೆ ಎಷ್ಟು ಟೈಮ್ ಹಿಡಿತು? 2 ಗಂಟೆ, 1 ಗಂಟೆ, ಅರ್ಧ ಗಂಟೆ, 10 seconds. Did I hear 10 seconds? Yes. ವಿತಿನ್ 10 seconds ನಿಮ್ಮ ಹಸ್ಬೆಂಡು ರಾಜ್ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ರು. ನೀವು ಇಮಿಡಿಯೇಟ್ ಆಗಿ ಇಂಪ್ರೆಸ್ ಆಗಿ ಲಿಸ್ಟ್ ಅಲ್ಲಿದ್ದ ಬೇರೆ ಹೆಸರನ್ನ ಹೊಡೆದಾಕಿ ಅಲ್ಲಿ ಬರೆದ್ರಿ ಮಿಸ್ಟರ್ ರಾಜ್ ಕುಮಾರ್ ಅಂತ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನೀವು ಸಹಾಯಕ್ಕೋಸ್ಕರ ಕೂಕೊಂಡ್ರ? ಹೌದು. ಆ ಸಮಯದಲ್ಲಿ ಮನೇಲಿ ಯಾರು ಇರ್ಲಿಲ್ಲ. ನೀರ್ ಕೊಟ್ಟ ಕೆಲಸದವಳೆಲ್ಲ ಹೋದ್ಲು? ಅವಳಿಗೇನೋ ಅರ್ಜೆಂಟ್ ಆಗಿ ಕೆಲಸ ಇತ್ತು ಅಂತ ಅವಳ ಮನೆಗೆ ಹೋಗಿದ್ಲು. ನನಗ್ ಗೊತ್ತಿರೋ ಹಾಗೆ ನಿಮ್ ಮನೇಲಿ ಅರ್ಧ ಡಜನ್ ಅಷ್ಟು ಕೆಲಸದವರ ಬೆಟಾಲಿಯನ್ನೇ ಇದೆ. ಅವರೆಲ್ಲ ರಜಾ ಹಾಕಿದ್ರು. ಯಾವ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? 26 ಜನವರಿ ಅಲ್ಲ, 15 ಆಗಸ್ಟ್ ಅಲ್ಲ, ಉಗಾದಿ ಅಲ್ಲ, ಹೋಳಿ ಅಲ್ಲ, ಕ್ರಿಸ್ಮಸ್ ಅಲ್ಲ, ರಂಜಾನ್ ಅಲ್ಲ. ಯಾಕೆ ಅವರೆಲ್ಲ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? ಅವರು ಪರ್ಸನಲ್ ಕೆಲಸದ ವಿಷಯವಾಗಿ ಹೋಗ್ಬೋದಲ್ವಾ? ಎಸ್ ಅಂದ್ರೆ ಎಲ್ರು ಹೆಂಡತಿ ಮಕ್ಕಳಿಗೂ ಒಂದೇ ಸರಿ ದೊಡ್ಡ ರೋಗ ಬಂದು ಹಾಸಿಗೆ ಹಿಡಿದಿದ್ರ? ನೀವು ಯೋಚನೆ ಮಾಡ್ಲಿಲ್ವಾ? ಮನೆ ಕೆಲಸ ಯಾರು ಮಾಡ್ತಾರೆ? ನಿಮಗೆ ನೀರು ಯಾರು ಕೊಡ್ತಾರೆ? ಡ್ರಿಂಕ್ಸ್ ಯಾರು ಸಪ್ಲೈ ಮಾಡ್ತಾರೆ? ಓಕೆ, ಇಟ್ಸ್ ಆಲ್ ರೈಟ್. ರಾಜ್ ನಿಮ್ಮನ್ನ ಕೆಳಗೆ ಹಾಕೊಂಡು ಏನ್ ಮಾಡಿದ್ರು? ಅವರು ಟ್ರೈ ಮಾಡಿದ್ರು. ಆಗ ಅವ್ರು ನಿಮ್ಮ ಮೇಲಿದ್ರ ಇಲ್ಲ ನೀವು ಅವ್ರ ಮೇಲಿದ್ರ? ಆಮೇಲೆ ಆಲ್ರೆಡಿ ಮಿಸ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಸೋನಿಯಾ ಕೆಳಗಿದ್ರು, ನಾನ್ ಮೇಲಿದ್ದೆ ಅಂತ. ಮತ್ತೆ ವಾಟ್ ಇಸ್ ದಿಸ್? ಕೆಳಗೆ ಮೇಲೆ, ಮೇಲೆ ಕೆಳಗೆ, ಉಲ್ಟಾ ಪಲ್ಟಾ. ಐ ಆಮ್ ಸಾರಿ. ಮಿಸ್ಟರ್ ಆಪ್ತ ಮಿತ್ರ, ಕರ್ಬೂಜದ ಮೇಲೆ ಚಾಕು ಬಿದ್ರು, ಚಾಕು ಮೇಲೆ ಕರ್ಬೂಜ ಬಿದ್ರು, ಕರ್ಬೂಜಾನೇ ಕಟ್ಟಾಗೋದು. ಅಷ್ಟು ಗೊತ್ತಿಲ್ವೇನ್ರಿ ನಿಮಗೆ? ಮಿಸ್ಟರ್ ಉಡುಪಿ ಕೃಷ್ಣ, ನನಗ್ ಗೊತ್ತು, ನಾನೊಬ್ಬ ಲಾಯರ್ ಅಂತ. ನಾನ್ ಕರ್ಬೂಜ ಮಾರೋನು ಅಲ್ಲ, ಚಾಕುನ ಸಾಣೆ ಹಿಡಿಯೋನು ಅಲ್ಲ. ಕರ್ಬೂಜ ಆದಾಗಲೇ ಚಾಕು ಮೇಲೆ ಬೀಳೋದು ಇಲ್ಲ, ಚಾಕುನೇ ಕರ್ಬೂಜನ ಕತ್ತರಿಸೋದು ಇಲ್ಲ. ಆರ್ಡರ್, ಆರ್ಡರ್. ಇದು ಕೋರ್ಟ್, ಫ್ರೂಟ್ ಮಾರ್ಕೆಟ್ ಅಲ್ಲ. ಕಮ್ ಟು ದ ಪಾಯಿಂಟ್. ಥ್ಯಾಂಕ್ ಯು ವೆರಿ ಮಚ್ ಮಿಸಸ್ ರಾಯ್. ಯು ಮೇ ಗೋ ನೌ. ಯುವರ್ ಆನರ್, ಮಿಸಸ್ ಸೋನಿಯಾ ರಾಯ್ ರಾಜ್ ಪರ್ಸನಾಲಿಟಿ ನೋಡಿ ಇಂಪ್ರೆಸ್ ಆಗಿ ಅವರನ್ನ ಡೈರೆಕ್ಟ್ ಮಾಡಿದ್ರು. ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಒಂಟಿಯಾಗಿದ್ದಾಗ ರಾಜ್ನ ಮನೆಗೆ ಕರ್ಸ್ಕೊಂಡ್ರು. ಯುವರ್ ಆನರ್, ಕರ್ಬೂಜಾನೆ ಚಾಕುಗೋಸ್ಕರ ಕಾಯ್ತಾ ಇತ್ತು. ಬಾ, ಕೊಚ್ಚು, ಕತ್ತರಿಸು, ಪೀಸ್ ಪೀಸ್ ಮಾಡು. ಕಮ್ ಆನ್, ಸ್ಲೈಸ್ ಮೀ, ಸ್ಲೈಸ್. ದಟ್ಸ್ ಆಲ್ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಸುಳ್ಳು. ಮೈ ಡಿಯರ್ ಫ್ರೆಂಡ್ ಮಿಸ್ಟರ್ ರಾಮದಾಸ್ ಈ ಸಂದರ್ಭನ ಉಪಯೋಗಿಸಿಕೊಂಡು ನೀತಿ ಪಾಠ ಹೇಳಕ್ ಹೊರಟಿದ್ದಾರೆ. ಮೈ ಲಾರ್ಡ್, ಕೋರ್ಟ್ಗೆ ಬೇಕಾಗಿರೋದು ನಿಜವಾದ ಸಾಕ್ಷಿ. ಅದನ್ನ ನಾನು ಕೊಡ್ತೀನಿ. ಅದೇ ನಿರೂಪಿಸುತ್ತೆ ಮಿಸ್ಟರ್ ರಾಜ್ಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿಸ್ಟರ್ ಉಡುಪಿ ಕೃಷ್ಣ ಇಸ್ ಟ್ರೈಂಗ್ ಟು ಇನ್ಸಲ್ಟ್ ಮೈ ಕ್ಲೈಂಟ್. ಮಿಸ್ಟರ್ ಆಪ್ತ ಮಿತ್ರ, ಐ ಆಮ್ ನಾಟ್ ಟ್ರೈಂಗ್ ಟು ಇನ್ಸಲ್ಟ್, ಐ ಆಮ್ ಇನ್ಸಲ್ಟಿಂಗ್. ಯಾವಾಗ ಇವರು ಇನ್ನೊಬ್ಬರು ಮಾನ ತೆಗೆಯಕ್ಕೆ ಪ್ರಯತ್ನ ಪಟ್ರೋ ಆಗ್ಲೇ ಇವ್ರ ಮಾನನೂ ಹೋಗಿದೆ. ಮಿಸ್ಟರ್ ರಾಮದಾಸ್, ನಾನು ಈ ಪಾಯಿಂಟ್ ಬಗ್ಗೆನೇ ಇಲ್ಲಿ ವಾದ ಮಾಡ್ತಿರೋದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಪರವಾಗಿಲ್ಲ, ಓಪನ್ ಮಾಡಿ. ಅರೆ, ನಾಚಿಕೆ ಪಡ್ಕೋಬೇಡಿ, ಎಲ್ಲರೂ ನಮ್ಮವರೇ. ಓಪನ್ ಮಾಡಿ, ಓಪನ್ ಮಾಡಿ.
ಮಿಸ್ಟರ್ ರಾಜ್ಕುಮಾರ್ ಅವರ ಮೈ ಮೇಲೆ ಮೂಡಿರುವ ಉಗುರಿನ ಗುರುತುಗಳು, ಅವರ ಸೆಕ್ರೆಟರಿ ಜೆನ್ನಿಯ ಮಾತಿನ ಪ್ರಕಾರ ಆಫೀಸ್ನಲ್ಲಿ ಹೆಂಗಸರ ಹತ್ರ ಅವರ ನಡವಳಿಕೆ, ಮುಖ್ಯವಾಗಿ ಈ ಕೋರ್ಟಲ್ಲೇ ತಮ್ಮ ಸಮಕ್ಷಮದಲ್ಲಿ ಆ ಟೈಮಲ್ಲಿ ಅವರ ಮೈಂಡು ಆಫ್ ಆಗೋಗಿತ್ತು ಅಂತ ಅವರೇ ಒಪ್ಕೊಂಡಿದ್ದಾರೆ. ಈ ಎಲ್ಲ ಆಧಾರಗಳನ್ನ ನೋಡಿದ್ರೆ ಮಿಸ್ಟರ್ ರಾಜಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ ಇವರ ಆನರ್. ಆದ್ರಿಂದ ಇವರ ಆನರ್, ಈ ಕೇಸ್ನ ಪೂರ್ವಾಪರಗಳನ್ನೆಲ್ಲ ಆಲೋಚಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇದುವರೆವಿಗೂ ಆದ ವಾದ ವಿವಾದಗಳನ್ನು ಆಲಿಸಿ ಘನ ನ್ಯಾಯಾಲಯವು ಈ ತೀರ್ಪನ್ನು ಮುಂದಿನ ವಾರ ಕಾದಿರಿಸಿದೆ. ನಿಮ್ಮ ಮೈಮೇಲಿರೋ ಸೋನಿಯಾ ಉಗ್ರಿನ ಗುರ್ತನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿರಿ ರಾಜ್? ಯಾಕೆ? ಐ ಆಮ್ ಹೆಲ್ಪ್ಲೆಸ್. ಮಿಸ್ಟರ್ ರಾಜ್ಕುಮಾರ್, ನೀವು ಸೋನಿಯಾ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಮೇಲೆ ಮಿಸಸ್ ಸೋನಿಯಾ ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತ ಆರೋಪ ಇದೆ. ಇದಕ್ಕೇನು ಹೇಳ್ತೀರಾ? ಮಿಸಸ್ ರಾಜ್ಕುಮಾರ್, ನಿಮ್ಮ ಪತಿ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್ ಏನಾದ್ರು ಹೇಳಿ. ಸರ್ ಇವ್ರ ವರ್ತನೆ ನೋಡ್ತಾ ಇದ್ರೆ ಮಿಸ್ಟರ್ ಹಾಗೂ ಮಿಸಸ್ ರಾಜ್ ಸೋನಿಯಾ ಮತ್ತು ಅವ್ರ ಕಂಪ್ನಿ ಮೇಲೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು. ಪ್ರಿಯಾ 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 ಪ್ಲೀಸ್ ಲಿಸನ್ ಟು ಮೀ. ಪ್ರಿಯಾ ಪ್ರಿಯಾ ನನ್ನ ಮಾತು ಕೇಳು. ನನಗೆ ಗೊತ್ತು ಕೋರ್ಟ್ ನಡೆದಿರೋದು ನೋಡಿ ನಿಂಗೆ ತುಂಬಾ ದುಃಖ ಆಗಿದೆ ಅಂತ. ಹೌದು, ತುಂಬಾ ದುಃಖ ಆಯ್ತು. ನೀವ್ ಯಾವ ವಿಷಯ ಮೊದಲು ನನ್ನ ಹತ್ರ ಹೇಳ್ಬೇಕಿತ್ತು, ಅದ್ ಕೋರ್ಟಲ್ಲಿ ನಂಗೆ ಗೊತ್ತಾಯ್ತು. ನೀವು ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ಬಿಟ್ರಿ ರಾಜ್. ಸೌಮ್ಯ ನಿಮ್ಮನ್ನ ಸೆಕ್ಷುಲಿ ಹರಾಸ್ ಮಾಡಿದ್ಲು ಅಂತ ಮಾತ್ರ ಹೇಳಿದ್ರಿ. ಹಾಗಲ್ಲ ಪ್ರಿಯಾ, ಅಲ್ಲೇನ್ ನಡೀತು ಅದನ್ನೇ ಕೋರ್ಟಲ್ಲಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಏನಂತ ಎಕ್ಸ್ಪ್ಲೈನ್ ಮಾಡ್ತೀರಿ? ನಾನೊಬ್ಬ ಗಂಡಸು, ಅದರಿಂದ ತಪ್ಪಾಗಿ ಹೋಯ್ತು ಅಂತೀರಾ? ಇಲ್ಲ ಪ್ರಿಯಾ, ಅದೊಂದು ವಿಷಯಗಳಿಗೆ ಬಂತು ಹೊರಟೋಯ್ತು ಅಷ್ಟೇ. ನಿಜ ಏನ್ ನಡೀತು ಅದನ್ನ ಮಾತ್ರ ನಾನು ಕೋರ್ಟಲ್ಲಿ ಹೇಳಿದ್ದು. ನಿಜವಾಗ್ಲೂ ನನ್ನ ಹತ್ರ ತಪ್ಪು ಮಾಡಿದ್ರೆ ನಿನ್ನ ಹತ್ರ ಪ್ರತಿಯೊಂದು ವಿಷಯನೂ ಮುಚ್ಚಿಟ್ಬಿಡ್ತಾ ಇದ್ದೆ. ಯಾವ್ದೋ ಒಂದ್ ಕಾರಣ ಹೇಳ್ಬಿಟ್ಟು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡ್ತಿದ್ದೆ. ಸೋನಿಯಾ ಮೇಲೆ ಕೇಸು ಹಾಕ್ತಿರ್ಲಿಲ್ಲ. ಅರ್ಥ ಮಾಡ್ಕೋ. ನನ್ನಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಡೆದಿದ್ ಯಾವ್ದು ಇಂಟೆನ್ಷನ್ ಇಲ್ಲಿ ಅಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಸುಮಾರು 5 ವರ್ಷಗಳ ಹಿಂದೆ ನಾನು MTN ಮೊಬೈಲ್ ಕಂಪ್ನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಲ್ಡೀವ್ಸ್ ಅಲ್ಲಿದ್ದೆ. ಅಲ್ಲೇ ನನಗೂ ಸೋನಿಯಾಗೂ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿ ನಮ್ಮಿಬ್ಬರ ಅಫೇರ್ ಮುಂದುವರಿತು. ಆದ್ರೆ ನಮ್ಮಿಬ್ಬರಲ್ಲೇ ತುಂಬಾ ಪರಸ್ಪರ ಭಿನ್ನಾಭಿಪ್ರಾಯಗಳಿತ್ತು. ಅಲ್ಲಿದ್ದಾಗ ನನ್ನೊಳಗೆ ಮಾನಸಿಕ ಹಿಂಸೆ ಆಗ್ತಿತ್ತು. ಅವಳು ನನ್ನ ಪ್ರೀತಿಗಿಂತ ಅವಳ ಆಂಬಿಷನ್ನೇ ದೊಡ್ಡದು ಅಂತ ಭಾವಿಸಿದ್ಲು. ಅದಕ್ಕೋಸ್ಕರ ಅವಳು ಹೊಟ್ಟೆಲ್ ಬೆಳೀತಿದ್ದ ನನ್ನ ಮಗುನೇ ಬಲಿ ಕೊಟ್ಬಿಟ್ಲು. ನಾವಿಬ್ರು ಬೇರೆ ಬೇರೆ ಆಗೋದ್ವಿ. ನನಗೆ ಯಾವ್ದು ಬೇಡ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳಿಲ್ಲ ಅಂದ್ರೆ, ಹಳೇದನ್ನೆಲ್ಲ ಯಾವತ್ತೂ ಜ್ಞಾಪಿಸ್ಕೋಬಾರ್ದು ಅಂತಿದ್ದೆ. ಅದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ನನ್ನ ಈ ಭೂತಕಾಲದ ಕತೆ ನನ್ ಮುಂದೆ ಮತ್ತೆ ಭೂತವಾಗಿ ಬಂದು ನಿಂತ್ಕೊಳ್ಳುತ್ತೆ ಅಂತ. ಸಾರಿ ಟು ಡಿಸ್ಟರ್ಬ್ ಯು. ರಾಜ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೆ. ನಾನು ಬ್ಯಾಂಕಾಕಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ ಕೇಸ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಒಂದು ಮೆಸೇಜ್ ಇತ್ತು. ಅದರಲ್ಲಿ ನಿಮ್ಮ ಹಾಗೂ ಸೋನಿಯಾ ಕಾನ್ವರ್ಸೇಷನ್ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತುಕತೆ ನಡೀತೋ ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಈ ಮೆಸೇಜ್ January 21. ಇದನ್ನೊಂದ್ಸಲ ಕೇಳಿ ನೋಡಿದ್ರೆ ನಿಮ್ ಕೇಸ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು. ಪ್ಲೀಸ್ ರಾಜ್. ಥ್ಯಾಂಕ್ ಯು ವೆರಿ ಮಚ್. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ಹೊಸ್ದಾಗ್ ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. ವಾಟ್ ಡಾರ್ಲಿಂಗ್, ನಿನಗಿದೆಲ್ಲ ತಪ್ಪಾಗಿ ಕಾಣಿಸ್ತಾ ಇದೆಯಾ? ನಾನೇನ್ ಮಾಡ್ಲಿ? ಇದು ತುಂಬಾ ದೊಡ್ಡ ಸಾಕ್ಷಿ, ಇಂಪಾರ್ಟೆಂಟ್ ಎವಿಡೆನ್ಸ್. ಇದರಿಂದ ನಾವು ಕೇಸನ್ನ ಗೆಲ್ಬಹುದು. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಐ ಟೇಕ್ ಕೇರ್ ಆಫ್ ಇಟ್. ಯು ಜಸ್ಟ್ ಗೋ ಹೋಮ್ ಅಂಡ್ ರಿಲ್ಯಾಕ್ಸ್. ಥ್ಯಾಂಕ್ ಯು. ಓಕೆ ರಾಜ್, ಫಾರೆನ್ಸಿಕ್ ಲ್ಯಾಬ್ ಇಂದ ಸರ್ಟಿಫಿಕೇಟ್ ತಗೊಂಡು ಈಗ ತಾನೇ ಹೊರಗಡೆ ಬರ್ತಾ ಇದ್ದೀನಿ. ಎಲ್ಲ ಜೆನ್ಯೂನ್ ಆಗಿದೆ. ಕ್ಯಾಸೆಟ್ ಟ್ಯಾಂಪರಿಂಗ್ ಆಗಿಲ್ಲ. ಈ ಕೇಸ್ ನಾವೇ ವಿನ್ ಆಗೋದು, ನೋ ಡೌಟ್ ರಾಜ್.
ಸರ್ ಏನ್ ಸರ್ ಇದೆಲ್ಲ? ರಾಜ್, ನಿನ್ನೆ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕಿದ್ದ ಒಂದೇ ಒಂದು ಎವಿಡೆನ್ಸ್ ಆ ಕ್ಯಾಸೆಟ್ ಆಕ್ಸಿಡೆಂಟ್ ಅಲ್ಲಿ ಹಾಳಾಗೋಯ್ತು. ಐ ಆಮ್ ಸಾರಿ ರಾಜ್, ಐ ಆಮ್ ರಿಯಲಿ ಸಾರಿ ರಾಜ್, ಐ ಆಮ್ ಸಾರಿ ರಾಜ್, ಐ ಆಮ್ ಸಾರಿ ರಾಜ್, ಐ ಆಮ್ ಸಾರಿ. ರಾಜ್ ಸರ್, ಮಿಸಸ್ ಸೋನಿಯಾ ಫೋನ್. ಹಾಯ್ ರಾಜ್, ನಿಮ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ನೀವೊಬ್ಬರೇ ಇಲ್ಲಿಗೆ ಬಂದು ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ರೆ ನಾನು ನಿಮ್ ದುಃಖದಲ್ಲಿ ಭಾಗಿಯಾಗ್ತೀನಿ. ರಾಜ್, ನೀವು ಅಂತೀರಲ್ವಾ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ರಾಜ್. ಹಾಯ್ ರಾಜ್. ನೋಡಿ ರಾಜ್, ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗ್ ನನ್ನ ಜೀವನ ವಾಪಸ್ ಬೇಕು. ನಿನಗೆ ನಾನು ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಗುಡ್. ನಿಮ್ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ಎಸ್ ಮೇಡಮ್, ಮಿಸಸ್ ಪ್ರಿಯಾ ರಾಜ್ಕುಮಾರ್ ನಿಮ್ಮ ನೋಡಕ್ ಬಂದಿದ್ದಾರೆ. ಕಳಿಸಿ. ನಾನ್ ಕರೆದಿದ್ದು ರಾಜ್ನ, ನಿನ್ನನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರನೇ ಹೇಳಿ. ನಾನು ನನ್ ಗಂಡ ಇಬ್ರು ಒಂದೇ. ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡಬಲ್ಲೆ, ಕಳ್ಕೊಂಡ್ ಕೆಲ್ಸನ ವಾಪಸ್ಸು ಕೊಡಿಸ್ಬಲ್ಲೆ. ಬಟ್ ಆನ್ ಒನ್ ಕಂಡೀಷನ್. ಮಿಸೆಸ್ ರಾಜ್ಕುಮಾರ್, ನೀವ್ ಹೋಗಿ ರಾಜ್ಗೆ ಹೇಳಿ ಯಾವ ಕೆಲ್ಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡು ಅಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಸಸ್ ಸೋನಿಯಾ, ಈ ಸ್ಟೇಟಸ್ ಪಡ್ಕೊಳ್ಳೋಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸ್ಥಿಮಿತತೆ ಕಳ್ಕೊಂಡು ನನ್ನಿಂದ ನನ್ ಗಂಡನೆ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗೋಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ಯಾರ್ ಕಾಪಾಡ್ತಾರೆ ಮಿಸೆಸ್ ರಾಜ್ಕುಮಾರ್? ಗಂಡಂಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ ವಹಿಸೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ನನ್ನ ಗಂಡನ್ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರ್ಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗ್ಸು ಇನ್ನೊಂದ್ ಹೆಂಗ್ಸನ್ನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್.
ಸೋನಿಯಾ ಮನೆಯಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಯಾಕೆ ಫೋನ್ ಮಾಡಿದ್ರಿ? ಅವತ್ ನಮ್ಮಲ್ಲಿ ಪಾರ್ಟಿ ಇತ್ತಲ್ಲ ಅದಕ್ಕೆ. ನೋ, ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಹೋಗಿರೋದು ನನಗೆ ಗೊತ್ತಿತ್ತು. ನಾನು ಅವತ್ತು ಫೋನ್ ಮಾಡಿದ್ದು ರಾಕೇಶ್ಗೆ. ಫೋನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಲೈನು ರಾಕೇಶ್ಗೆ, ಇನ್ನೊಂದು ಲೈನು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿರುತ್ತೆ. ಎಸ್, ಅಮ್ಮ ತಾಯಿ, ಮೊದಲನೇ ಸಲ ಕೋರ್ಟಿಗೆ ವಕಾಲತ್ ವಹಿಸ್ಕೊಳಕ್ ಹೋಗ್ತಾ ಇದ್ದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಸತ್ಯಕ್ಕೆ ಗೆಲುವು ಸಿಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಮಿಸಸ್ ಪ್ರಿಯಾ ರಾಜ್ಕುಮಾರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ಮಿಸ್ಟರ್ ರಾಜ್ಕುಮಾರ್ ಅವರ ಕೇಸ್ ನಡೆಸ್ತಿದ್ದ ಅಡ್ವೊಕೇಟ್ ಶ್ರೀ ರಾಮದಾಸ್ ಅವರು ಆಕ್ಸಿಡೆಂಟಲ್ ಇಂಜೂರ್ ಆಗಿದ್ದಾರೆ. ಆದ್ರಿಂದ ಈ ಕೇಸ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೈ ಲಾರ್ಡ್, ಇನ್ನು ಈ ಕೇಸ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಏನಿದೆ ಹೇಳಿ? ಬ್ಯಾಟಿಂಗು ಬೌಲಿಂಗು ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ನ ನೀವು ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಅಂತದ್ರಲ್ಲಿ ಈಗ ಬಂದೇನ್ ಹೇಳ್ತಾರೋ ಈ ಥರ್ಡ್ ಅಂಪೈರು. ಯೋರ್ ಆನರ್, ಇದುವರೆಗೂ ಯಾವ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ನ ಈ ಕೋರ್ಟಲ್ಲಿ ತೋರಿಸಿಲ್ವೋ ಅದನ್ನ ನಾನ್ ತೋರಿಸ್ತೀನಿ. ಇನ್ಯಾವ ಎವಿಡೆನ್ಸ್ ಇಲ್ಲ ಅಷ್ಟೇ. ಮಿಸ್ಟರ್ ಉಡುಪಿ ಕೃಷ್ಣ, ಪ್ರತಿವಾದಿ ವಾದ ಕೇಳದೆ ಕೇಸ್ ಇತ್ಯರ್ಥ ಮಾಡೋದು ಕೋರ್ಟ್ ಘನತೆಗೆ ತಕ್ಕದ್ದಲ್ಲ. ಥ್ಯಾಂಕ್ ಯು ಯೋರ್ ಆನರ್. ಮೊಟ್ಟ ಮೊದಲನೇದಾಗಿ ಮಿಸ್ಸಸ್ ಸೋನಿಯಾ ರಾಯ್ ಅವರ ಹಸ್ಬೆಂಡ್ ಮಿಸ್ಟರ್ ರಂಜಿತ್ ರಾಯ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಮಿಸ್ಟರ್ ರಾಯ್, ನನಗ್ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವುದೆಲ್ಲ ನಿಮ್ ಹತ್ರ ಇದೆಯೋ ಅದು ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಈ ಸಿಟಿಗೆ ಬಂದಾಗ ನನಗಿನ್ನೂ ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ. ನೀವು ಮದ್ವೆನೂ ತುಂಬಾ ಲೇಟ್ ಆಗಾದ್ರಿ, ಅದು 50 ವರ್ಷದ ಆಸ್ಪಾಸಲ್ಲಿ. ಹೌದು. ಈ ಹಣ ಹೆಸರು ಸಂಪಾದನೆ ಮಾಡೋ ಮಧ್ಯೆ ನನಗೆ ಮದುವೆ ವಿಚಾರನೇ ಬರಲಿಲ್ಲ. ಬಿಕಾಸ್ ಆಫ್ ಹಾರ್ಡ್ ವರ್ಕಿಂಗ್. ನನ್ನ ತರುವಾಯ ನನ್ನ ಇಡೀ ಆಸ್ತಿ ಕಂಡವರ ಪಾಲಾಗದೆ ನನ್ನ ಮಕ್ಕಳೇ ಅನುಭವಿಸ್ಲಿ ಅನ್ನೋ ಉದ್ದೇಶದಿಂದ ನಾನು ಮದುವೆ ಮಾಡಿಕೊಂಡೆ. ಆದ್ರೂ 1 ವರ್ಷದೊಳಗೆ ಡಿವೋರ್ಸ್ ಆಗೋಯ್ತು. ನಿಮ್ಮ ಹೆಂಡತಿ ಡಿವೋರ್ಸಿಗೆ ಕೋರ್ಟಿಗೆ ಕೊಟ್ಟಿರೋ ಕಾರಣ ತಾನು ಸೆಕ್ಷುಲಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. Now, these are all stupid reasons. Do you know one thing, madam? After 2 months, ಇನ್ನೊಂದು ಹುಡುಗಿನ ನಾನು 2ನೇ ಮದುವೆ ಆದೆ. ನಿಮ್ಮ 2ನೇ ಹೆಂಡತಿ ಕೂಡ ಬಿಟ್ಟು ಹೋದ್ರಂತೆ? 2ನೇ ಹೆಂಡತಿನ ನಾನೇ ಬಿಟ್ಬಿಟ್ಟೆ. ಯಾಕೆ? ಅವಳ ಕ್ಯಾರೆಕ್ಟರ್ ಒಂಚೂರು ಸರಿ ಇರ್ಲಿಲ್ಲ. ಇನ್ನೊಬ್ಬನ ಜೊತೆ ಅವಳಿಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಸೋನಿಯಾ ಅವ್ರನ್ನ 3ನೇ ಮದುವೆ ಆದ್ರಿ? ಹೌದು. ನಿಮ್ ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೂ ಇದುವರೆಗೂ ಒಂದ್ ಮಗುನೂ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ಅಪೋನೆಂಟ್ ಲಾಯರು ಯಾವುದ್ರ ಬಗ್ಗೆ ಆರ್ಗ್ಯೂ ಮಾಡ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಕೇಸ್ ಏನು? ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಸೋನಿಯಾ ಮದರ್ ಆಗಿದಾರ, ರಾಯ್ ಫಾದರ್ ಆಗಿದಾರ, ಇಂಥ ಅನ್ನೆಸೆಸರಿ ಪ್ರಶ್ನೆಗಳಿಂದ ಏನು ಉಪಯೋಗ ಯುವರ್ ಆನರ್? ಇದೇ ಯೋರ್ ಆನರ್. ಇವರ ಮಾತುಗಳಿಂದ ಕೋರ್ಟಿಗೆ ಏನ್ ತಿಳಿಯುತ್ತೆ ಅಂದ್ರೆ, ಮಿಸ್ಸಸ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಯ್ನ ಮದುವೆ ಆಗಿ ದುಡ್ಡು, ಪೊಸಿಷನ್, ಸ್ಟೇಟಸ್ ಎಲ್ಲ ಸಿಕ್ತು. ಆದ್ರೂ ಒಂದು ಹೆಂಡತಿ ತನ್ನ ಗಂಡನಿಂದ ಬಯಸುವಂತಹ ಫಿಸಿಕಲ್ ಲವ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ನೀವು ಹೋಗ್ಬೋದು. ಯೋರ್ ಆನರ್, ಈಗ ಮಿಸ್ಸಸ್ ಸೋನಿಯಾ ರಾಯ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಮಿಸ್ಸಸ್ ಸೋನಿಯಾ ರಾಯ್, ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಮಿಸ್ಟರ್ ರಾಜ್ ಅವ್ರನ್ನ ಮೊದಲನೇ ಸಲ ಎಲ್ಲಿ, ಯಾವಾಗ ಭೇಟಿ ಮಾಡಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ಪದೇ ಪದೇ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನನ್ನ ಕ್ಲೈಂಟ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರಲ್ಲ. ಯೋರ್ ಆನರ್, ನನಗ್ ಗೊತ್ತು ಮಿಸ್ಸಸ್ ಸೋನಿಯಾ ರಾಯ್ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ಮತ್ತೆ? ಆದ್ರೆ ನಿಜವಾದ ಉತ್ತರ ಈಗ ಕೊಡ್ತಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯೋರ್ ಆನರ್. ಹಾ, ಮಿಸ್ಸಸ್ ಸೋನಿಯಾ ರಾಯ್, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲನೇ ಸಲ ಎಲ್ ಮೀಟ್ ಮಾಡಿದ್ರಿ? ಈ ಮೊದಲೇ ಹೇಳ್ದಾಗೆ ರಾಜ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಂಪನಿ ಆನ್ಯುವಲ್ ಡೇ ಫಂಕ್ಷನ್ ನಲ್ಲಿ. ನಿಮ್ ಮೆಮೊರಿ ಪವರ್ ಡಲ್ ಆಯ್ತಾ ಇಲ್ಲ ಗೊತ್ತಿದ್ದು ಮುಚ್ಚಿಡ್ತಿದ್ದೀರಾ? ನಾನ್ ಹೇಳ್ತೀನಿ.
ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು 5 ವರ್ಷದ ಹಿಂದೆ ಮಾಲ್ಡೀವ್ಸ್ ನಲ್ಲಿರೋ ಮಹಿಬದುನಲ್ಲಿ ಮೀಟ್ ಮಾಡಿದ್ರಿ. ನಾನು ಎಷ್ಟೋ ಜನರನ್ನ ಮೀಟ್ ಮಾಡಿದ್ದೀನಿ. ಜಸ್ಟ್ ಅ ಕ್ಯಾಶುಯಲ್ ಮೀಟ್, ಯೋರ್ ಆನರ್. ಆ ಭೇಟಿ ಅಷ್ಟು ಕ್ಯಾಶುಯಲ್ ಆಗಿರ್ಲಿಲ್ಲ ಮಿಸಸ್ ಸೋನಿಯಾ. ಆ ಭೇಟಿ ಆದ್ಮೇಲೆ ನಿಮ್ಮಿಬ್ರ ಮಧ್ಯೆ ಅಫೇರ್ ಆಯ್ತು. ಯೋರ್ ಆನರ್, ಇದಕ್ಕೆ ಸಾಕ್ಷಿ ಮಹಿಬದುನಲ್ಲಿರೋ MTN ಮೊಬೈಲ್ ಕಂಪನಿ ಸ್ಟಾಫ್. ಅವರನ್ನ ಬೇಕಾದ್ರೆ ಕೋರ್ಟಲ್ ಸಾಕ್ಷಿ ಹೇಳೋದಕ್ಕೆ ಕರೆಸಬಹುದು. ಫೈನ್, ದಟ್ ವಾಸ್ ಜಸ್ಟ್ ಅ ಪಾಸಿಂಗ್ ಅಫೇರ್. ಆ ಅಫೇರ್ ಬಗ್ಗೆ ನಾನು ಸುತರಾಮ್ ಸೀರಿಯಸ್ ಆಗಿರ್ಲಿಲ್ಲ. ವೆರಿ ಗುಡ್. ಯಾವುದೇ ಅಫೇರ್ ಇಟ್ಕೊಳಕ್ ಮುಂಚೆ ಒಂದ್ ಹೆಣ್ಣು 100 ಸಲ ಯೋಚನೆ ಮಾಡ್ತಾಳೆ. ಆದ್ರೆ ನೀವು ಆ ಪಾಸಿಂಗ್ ಅಫೇರ್ ಅಲ್ಲೇ ಎಲ್ಲಾ ಕೆಲಸ ಮಾಡಿ ಮುಗಿಸಿದ್ರಿ. ನಾನಂತ ಕೆಲಸ ಮಾಡಿದ್ದಾದ್ರೂ ಏನು ಮಿಸಸ್ ಪ್ರಿಯಾ ರಾಜ್ಕುಮಾರ್? ಆ ಪಾಸಿಂಗ್ ಅಫೇರ್ ಅಲ್ಲೇ ನೀವು ಪ್ರೆಗ್ನೆಂಟ್ ಆದ್ರಿ, ಅಬಾರ್ಷನ್ ಕೂಡ ಮಾಡಿಸಿದ್ರಿ. ಇದೆಲ್ಲ ಸುಳ್ಳು ಯೋರ್ ಆನರ್. ನನ್ನ ಹೆಸರು ಹಾಳು ಮಾಡಕ್ಕೆ ರಾಜ್ ಹೂಡಿರೋ ಸಂಚು. ದಿಸ್ ಇಸ್ ರಿಡಿಕ್ಯುಲಸ್. ದಿಸ್ ಇಸ್ ರಿಡಿಕ್ಯುಲಸ್ ಯೋರ್ ಆನರ್. ನನ್ನ ಹತ್ರ ಮೇರಿಸ್ ಹಾಸ್ಪಿಟಲ್ ರಿಪೋರ್ಟ್ ಇದೆ. ನೀವು ಮಾಡಿಸಿದ ಅಬಾರ್ಷನ್ ರಿಪೋರ್ಟ್. ಯೋರ್ ಆನರ್, ಇದೇ ಮಿಸಸ್ ಸೋನಿಯಾ ಅವರ ಅಬಾರ್ಷನ್ ರಿಪೋರ್ಟ್. ಮಿಸಸ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಜ್ ಜೊತೆ ಬರೀ ಪಾಸಿಂಗ್ ಅಫೇರ್ ಇದ್ದಿದ್ರೆ ಆ ಮಗು ಯಾರ್ದು ಯೋರ್ ಆನರ್? ಆದ್ರೆ ನಿಮ್ಗೆ ಬೇಕಾದಷ್ಟು ಪಾಸಿಂಗ್ ಅಫೇರ್ಸ್ ಇದ್ದಿದ್ರಿಂದ ನೆನಪಿಲ್ವೇನೋ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ? ಶಟ್ ಅಪ್ ಯು ಬಿಚ್. ಮಿಸ್ಸಸ್ ಸೋನಿಯಾ, ಮಗು ತಂದೆ ಯಾರು ಅಂತ ಹೇಳೋಕಾಗ್ದೇ ಇರೋರ್ಗೆ ಬಿಚ್ ಅಂತಾರೆ. ಈಗ ನಿಮಗ್ ಹೇಳೋಕಾಗ್ತಿಲ್ವಲ್ಲ ಹಾಗೆ. ನನಗ್ ಗೊತ್ತಿದೆ, ಅದು ರಾಜ್ ಮಗುನೇ. That's it. Point to be noted, Your Honor. ರಾಜ್ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಹೊರಿಸಿರೋ ಈ ಸೋನಿಯಾ ರಾಜ್ ಜೊತೆ ಮಲಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಕರುಣೆ ಇಲ್ದೇನೆ ಆ ಮಗುನ ಸಾಯಿಸಿದ್ದಾರೆ. ಮಿಸ್ಸಸ್ ಸೋನಿಯಾ, ನೀವು ಪ್ರೆಗ್ನೆಂಟ್ ಆದಾಗ ಮಿಸ್ಟರ್ ರಾಜ್ ಅವ್ರ ಹತ್ರ ಮದ್ವೆ ಆಗೋಣ ಅಂದಿದ್ದೀರಾ. ಅವ್ರು ಸಾಧ್ಯ ಇಲ್ಲ ಅಂದ್ರು, ಅದಕ್ಕೆ ಅಬಾರ್ಷನ್ ಮಾಡಿಸಿದ್ದೀರಾ. ನಾನ್ ರಾಜ್ ಹತ್ರ ಮದ್ವೆ ಆಗೋಣ ಅಂತ ಯಾವತ್ತೂ ಹೇಳೇ ಇಲ್ಲ. ಯಾಕೆ? ನನ್ ಜೀವನದಲ್ಲಿ ನಾನು ಏನಾದ್ರೂ ಅಚೀವ್ ಮಾಡ್ಬೇಕಾಗಿತ್ತು. ನನ್ನ ಟಾರ್ಗೆಟ್ ಬೇರೆ, ನನ್ನ ಆಂಬಿಷನ್ ಬೇರೆ. ಪಾಯಿಂಟ್ ಟು ಬಿ ನೋಟೆಡ್, ಯೋರ್ ಆನರ್. ಇವರ ಆಂಬಿಷನ್ ಇದ್ದಿದ್ದು ನೇಮ್, ಫೇಮ್, ಪವರ್. ಅದರಿಂದ ಮಿಸ್ಟರ್ ರಾಜ್ ಪ್ರೀತಿ ಧಿಕ್ಕರಿಸಿ ಅವ್ರ ಮಗುನ ಕೊಂದ್ರು. ಅವರ ಆಂಬಿಷನ್ ಅಂತೆ ಮಿಸ್ಟರ್ ರಾಯ್ನ ಮದ್ವೆ ಆದ್ರು. ಅವರಿಂದ ಇವ್ರಿಗೆ ನೇಮ್, ಫೇಮ್, ಪವರ್ ಎಲ್ಲ ಸಿಕ್ತು. ಆದ್ರೆ ಮಿಸ್ಟರ್ ರಾಯ್ ಅವರ ಇಬ್ಬರು ಹೆಂಡತಿರ್ಗಾದ ಹಾಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾವಾಗ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಮಿಸ್ಟರ್ ರಾಜ್ ಇವ್ರ ಕಣ್ಣಿಗೆ ಬಿದ್ರೋ, ಮಿಸ್ಟರ್ ರಾಜ್ ಜೊತೆ ಸ್ನೇಹ ಬೆಳೆಸಿ ಮಿಸ್ಟರ್ ರಾಯ್ ಜೊತೆ ಸಂಬಂಧ ಉಳಿಸ್ಕೊಳ್ಳೋಕೆ ಒಂದ್ ದಾರಿ ಹುಡುಕಿದ್ರು. ಮಿಸ್ಟರ್ ರಾಜ್ ನ ಮತ್ತೆ ಹತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪವರ್ ಉಪಯೋಗಿಸಿ ಸಿಇಒ ಪೋಸ್ಟ್ ಬದಲು ಡೈರೆಕ್ಟರ್ ಪೋಸ್ಟ್ ಕೊಟ್ಟೇ ಬಿಟ್ರು. ಸುಳ್ಳು ಹೇಳಿ ಮಿಸ್ಟರ್ ರಾಜ್ ನ ಮನೆ ಕರೆಸಿ ಮನೆ ಕೆಲ್ಸದವ್ರಿಗೆಲ್ಲ ರಜಾ ಕೊಟ್ಟು ಸೆಕ್ಸಿ ಡ್ರೆಸ್ ಹಾಕೊಂಡು ಸೆಕ್ಷುವಲ್ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ ಮೈ ಮೇಲ್ ಮೂಡಿರೋ ಉಗುರು ಗುರುತ್ಗಳು ಬೆಕ್ ಬರ್ತಿದ್ದ. ಮಿಸ್ಟರ್ ಕೃಷ್ಣ, ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ಆ ಗಂಡಸಿಂದ ಬಿಡಿಸ್ಕೊಳ್ಳೋಕೋಸ್ಕರ ಅವನ್ ಮುಖನ ಕೈನ ಪರ್ಚ್ತಾಳೆ. ಬಟ್ ಸೆಕ್ಷುವಲ್ ಪ್ಲೆಷರ್ಗೋಸ್ಕರ ಎಮೋಷನಲ್ ಆಗಿ ಹೇಳ್ಕೊಂಡಾಗ ಅವನ್ ಬೆನ್ ಮೇಲೆ ಎದೆ ಮೇಲೆ ಉಗುರ್ ಗುರ್ತು ಬೀಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ಮೈ ಲಾರ್ಡ್, ನನ್ ಕೊಲಿಗೂ ಏನ್ ಪ್ರೂವ್ ಮಾಡ್ಬೇಕು ಅಂತಿದಾರೋ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ನಾನ್ ಪ್ರೂಫ್ ಕೊಡ್ತೀನಿ, ಯೋರ್ ಆನರ್. ಯು ಆರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೋರ್ಟಿಗೆ ಬೇಕಾಗಿರೋದು ಪ್ರೂಫ್. ಎಸ್, ಯು ಸಬ್ಮಿಟ್ ದ ಪ್ರೂಫ್. ನೀವ್ ಕೇಳಿದ ತಕ್ಷಣ ತೀರ್ಪು ಕೊಡ್ಬೇಕು ಅಂತ ಪ್ರೂಫ್ ಕೊಡ್ತೀನಿ. ಮಿಸ್ಟರ್ ರಾಕೇಶ್ ಶರ್ಮಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಾಕೇಶ್, ಮಿಸ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊಬೈಲ್ ಪ್ರೊಡಕ್ಷನ್ ನಿಲ್ಸೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಆ ಮೊಬೈಲ್ ಅಲ್ಲಿ ಅಂತ ಡಿಫೆಕ್ಟ್ ಏನಿತ್ತು? ಬಹಳ ಪೆಕ್ಯುಲಿಯರ್ ಡಿಫೆಕ್ಟ್. ನನ್ನ ಮೊಬೈಲ್ ಇಂದ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿ ಫೀಡ್ ಆಗಿರೋ ಬೇರೆ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಿತ್ತು. ಅಂದ್ರೆ ಒಂದೇ ಸರ್ತಿಗೆ 2 ನಂಬರ್ ಕನೆಕ್ಟ್ ಆಗ್ತಿತ್ತು. ಈಗ ಆ ಹ್ಯಾಂಡ್ಸೆಟ್ ನಿಮ್ ಹತ್ರ ಇದೆಯಾ? ಇಲ್ಲ, ಅದನ್ನ R&D ಸೆಕ್ಷನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಒಂದ್ ವೇಳೆ ಯಾರಾದ್ರೂ ನಿಮ್ ನಂಬರಿಗೆ ಫೋನ್ ಮಾಡಿದ್ರೆ, ಅಕಸ್ಮಾತ್ ನನ್ನ ಫೋನ್ ಎಂಗೇಜ್ ಇದ್ರೆ ಅಥವಾ ನನ್ನ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ವಾಯ್ಸ್ ಮೇಲ್ ಹೋಗುತ್ತೆ. ಆ ಮೆಸೇಜ್ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸಿಂಪಲ್. ನನ್ನ ಮೊಬೈಲ್ ಸ್ಟಾರ್ ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಬರುತ್ತೆ. ಅದೊಂದು ಕೋಡ್ ಕೇಳುತ್ತೆ. ಕೋಡ್ ಪ್ರೆಸ್ ಮಾಡಿದಾಗ ನಮ್ಮ ಕಂಪನಿ ಮೆಸೇಜಿಂಗ್ ಸೆಂಟರ್ ಇಂದ ನೀವು ಮೆಸೇಜ್ ಕೇಳಬಹುದು. ಇದು ನಿಮ್ ಮೊಬೈಲ್ ನಂಬರ್ ತಾನೆ?
ಹೌದು ನಂದೆ. ನಿಮ್ ಕೋಡ್ 987. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. Please. Raj, I missed you, darling. Your Honor, ಯಾವಾಗ್ಲೂ ಒಂದು ಗಂಡಸೆ ತಪ್ಪು ಮಾಡೋದು ಹೆಂಗ್ಸಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಒಂದು ಗಂಡಸು ಹೆಂಗಸನ ಹೊಡೆದ್ರೆ ಆ ಗಂಡಸು ಕೆಟ್ಟವನು, ಕ್ರೂರಿ ಅಂತೀವಿ. ಅದೇ ಒಂದು ಹೆಂಗಸು ಗಂಡಸನ ಹೊಡೆದ್ರೆ ಆಗ ನಾವೇನಂತೀವಿ? ಅವನೇ ಏನೋ ತಪ್ಪು ಮಾಡಿರ್ಬೇಕು ಅಂತೀವಿ. ಪ್ರತಿಯೊಂದು ಹೆಣ್ಣು ತಪ್ಪು ಮಾಡ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯೋರ್ ಆನರ್. ಆದ್ರೆ ಮಿಸ್ಸಸ್ ಸೋನಿಯಾ ರಾಯ್ ಅಂತ ಹೆಣ್ಣು ಭೂಮಿ ಮೇಲಿದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಯೋರ್ ಆನರ್, ನಾನು ಒಂದ್ ಹೆಣ್ಣೆ, ಆದ್ರೆ ಈ ರೀತಿ ಪರಪುರುಷನ್ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ದಟ್ಸ್ ಆಲ್ ಯೋರ್ ಆನರ್. ಸಾಕ್ಷಿ ಪುರಾವೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಆದೇಶಿಸುವುದೇನೆಂದರೆ, ಮಿಸ್ಟರ್ ರಾಜಕುಮಾರ್ ಮಿಸಸ್ ಸೋನಿಯಾ ಮಾಡಿದ ಎಲ್ಲ ಆರೋಪಗಳಿಂದ ಮುಕ್ತಿ ಹೊಂದಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಯ್ ಅವರು ಸಕಲ ಗೌರವಗಳೊಂದಿಗೆ ಮಿಸ್ಟರ್ ರಾಜಕುಮಾರ್ ಅವರನ್ನು ಈ ಮೊದಲೇ ಇದ್ದ ಹುದ್ದೆಗೆ ಪುನರ್ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ಮಿಸ್ಟರ್ ರಾಜಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಹೊಂದುವ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಕುಮಾರ್, ಕೋರ್ಟಲ್ಲಿ ನಡೆದ ವಾದ ವಿವಾದಗಳನ್ನ ಕೇಳಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು. ಇಟ್ಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್. ಥ್ಯಾಂಕ್ ಯು ವೆರಿ ಮಚ್. 32 ರೇಪ್ ಅಂಡ್ ಅಸಾಲ್ಟ್ ಕೇಸ್ನ ಗೆದ್ದ ನಾನು ಈ 33ನೇ ಕೇಸ್ನಲ್ಲಿ ಯಾಕೆ ಸೋತೆ ಗೊತ್ತಾ? ನಿಮ್ಮ ಶ್ರೀಮತಿನೇ ನಿಮ್ಮ ಲಾಯರ್ ಆಗಿದ್ರಿಂದ. ಸಾವಿತ್ರಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನ ಹೇಗೆ ಮರಳಿ ಪಡೆದ್ಲು, ಹಾಗೆ ನಿಮ್ಮ ಶ್ರೀಮತಿಯವರು ದೊಡ್ಡ ಆಪತ್ತಿನಿಂದ ನಿಮ್ಮನ್ನ ಕಾಪಾಡಿದ್ದಾರೆ. ಎನಿವೇ, ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೋನಿಯಾ, ನಿಂಗೆ ಜಯ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ರಿಗಿಂತ ಮೇಲೆ ತುತ್ತದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ, ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೊ, ನೀನ್ ಮೇಲ್ ನಿಂತು ಕೆಳಗೆ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್. ಗುಡ್ ಬೈ. ಕೆಲವು ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ ಮತ್ತು ಸೋನಿಯಾರ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಕೇಸ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೋರ್ಟ್ ಅಲ್ಲಿ ಉಂಟಾದ ಸೋಲಿನಿಂದ ಹಾಗೂ ರಾಯ್ ಬಿಟ್ಟು ಹೋದ ದುಃಖದಿಂದ ಕಂಗೆಟ್ಟು ನಿರಾಶಳಾದ ಸೋನಿಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು. ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ.